ಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಃಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿ ಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಘ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಗ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾಚಾರು ಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಬ್ರೂಯುರೌಪಾಧಿಕಂ ಭೇದಂ ಜ್ಞಾನಾದೀನಾಂ ಯದಾತ್ಮನಃ ನಿತ್ಯಾನಯಾ ತನ್ನಿರಾಸಾತ್ ಸ್ಯಾತ್ ತಸ್ಯಾನಂತಧರ್ಮತಾ. ಸ್ವಸ್ತಿ ಅಸ್ತು. ಆಚಾರ್ಯರು ಒಂದೊಂದೇ ಮತಗಳನ್ನ ವಿಮರ್ಶೆ ಮಾಡ್ತಾ ಆ ಮತಗಳಲ್ಲಿ ಇರುವ ದೋಷಗಳೇನು, ಯಾಕೆ ಅವುಗಳನ್ನು ನಾವು ಒಪ್ಪಿಕೊಳ್ಬಾರ್ದು, ಅವುಗಳನ್ನು ಒಪ್ಪಿಕೊಳ್ಳೋದರಿಂದ ಅವುಗಳಲ್ಲಿದ್ದ ದೋಷಗಳನ್ನು ನಾವು ಒಪ್ಪಿಕೊಂಡಂತೆ. ಆ ಮತಗಳನ್ನು ನಾವು ಯಾಕೆ ಒಪ್ಪಬಾರದು ಅಂದ್ರೆ ಅವುಗಳಲ್ಲಿ ಇದ್ದ ದೋಷಗಳನ್ನು ತೋರಿಸಿದ್ದರಿಂದ, ಅವು ದೋಷವುಳ್ಳದ್ದಾದದ್ದರಿಂದ ಅವುಗಳನ್ನು ಒಪ್ಪಿಕೊಂಡವರು ಕೂಡ ದೋಷಿಗಳಾಗುವ ಪ್ರಸಂಗ ಬರ್ತದೆ. ಹಾಗಾಗಿ ವಿಮರ್ಶೆಯನ್ನ ಮಾಡುವಾಗ ಸ್ಪಷ್ಟವಾಗಿ ಅವುಗಳಲ್ಲಿ ಇದ್ದ ದೋಷಗಳನ್ನು ಎತ್ತಿ ತೋರಿಸಿ ಇಂಥ ಮತಗಳನ್ನು ನೀವು ಅಂಗೀಕಾರ ಮಾಡಬೇಡ್ರಿ, ನಿಮಗೆ ಉದ್ಧಾರದ ಹಾದಿ ಬೇಕು ಅಂತಾಗಿದ್ರೆ, ನೀವು ಆತ್ಮೋನ್ನತಿಯನ್ನು ಬಯಸುವರಾಗಿದ್ರೆ ಇತರ ಮತಗಳನ್ನ ಸಿದ್ಧಾಂತಗಳನ್ನು ಅಂಗೀಕಾರ ಮಾಡಿಕೊಳ್ಳೇಬೇಡ್ರಿ. ಹಾಗೆ ಮಾಡಿಕೊಂಡದ್ದಾದರೆ ನಿಮಗೆ ಅವುಗಳಲ್ಲಿದ್ದ ಎಲ್ಲ ದೋಷಗಳ ಲೇಪವೂ ಆಗ್ತದೆ. ಅಲ್ಲ, ಹೀಗೆ ನೀವು ಎಷ್ಟು ದಿವಸದಿಂದ ಅವರನ್ನ ಖಂಡನೆ ಮಾಡ್ತಾ ಬರ್ತಾ ಇದ್ದೀರಿ, ಈಗೂ ಮಾಡ್ತಾ ಇರ್ತೀರಿ, ಮುಂದೂ ಮಾಡ್ತಾ ಇರ್ತೀರಿ. ಅವರೇನು ಹೋಗೋವರಲ್ಲ ಬಿಡೋವರಲ್ಲ. ನಿಮ್ಗೇನು ಲಾಭ ಆಯಿತು? ಪ್ರಶ್ನೆ ಬರ್ತದಲ್ಲ. ನೀವು ಮಾಯಾವಾದವನ್ನು ಖಂಡಿಸಿದಿರಿ, ಅದರ ಅಭಿಪ್ರಾಯ ತಪ್ಪು ಅಂತ ಹೇಳಿದಿರಿ, ಅಥವಾ ಜೈನರನ್ನು ನಿರಾಕರಣೆ ಮಾಡಿದಿರಿ, ಬೌದ್ಧರನ್ನು ನಿರಾಕರಣೆ ಮಾಡಿದಿರಿ, ಸಾಂಖ್ಯರನ್ನ ಕಂಡು ತುಂಡಾಗಿ ಖಂಡಿಸಿದಿರಿ. ಎಲ್ಲ ಆದರೂ ಕೂಡ ಇದು ಹೀಗೇ ಇರ್ತಾ ಇದ್ರೆ ನೀವು ಮಾಡಿದ ಕೆಲಸಕ್ಕೆ ಲಾಭ ಏನು? ಏನು ಪ್ರಯೋಜನ ಇಲ್ಲ. ನೀವು ಮಾಡಿದ್ರಿಂದ ಏನಾಗಬೇಕಾಗಿತ್ತು? ಮುಂದೆ ಅವರು ಆ ತರಹದ ವ್ಯಕ್ತಿಗಳು ಬರಬಾರ್ದಾಗಿತ್ತು. ಹಾಗಾಗದೆ ಇನ್ನೂ ಅವರು ಇದ್ದಾರೆ ಅಂತಾದರೆ ಅದಕ್ಕೇನು ಲಾಭ? ಅದಕ್ಕೆ ಉತ್ತರವನ್ನು ಎರಡು ಕೊಟ್ಟಿದ್ದಾರೆ ಮಧ್ವಾಚಾರ್ಯ.
ಒಂದು, ಈ ಜಗತ್ತಿನಲ್ಲಿ ಎಷ್ಟೆಷ್ಟು ಸಿದ್ಧಾಂತಗಳು ಅಂತಿವೆಯೋ ಅವೆಲ್ಲವೂ ಯಾವಾಗಲೂ ಇರ್ತೇ ಇರ್ತದೆ, ಎಂದೂ ಹೋಗುವುದಿಲ್ಲ. ಈಗ ನಾನೇ ದೇವರು ಅಂತ ಹೇಳಿಕೊಳ್ಳುವರು ಕಲಿಯುಗದಲ್ಲಿ ಇದ್ದಂತೆ ಕೃತಯುಗದಲ್ಲೂ ಇದ್ರು, ತ್ರೇತಾಯುಗದಲ್ಲೂ ಇದ್ರು, ದ್ವಾಪರ ಯುಗದಲ್ಲೂ ಇದ್ದೇ ಇದ್ರು. ಹಿರಣ್ಯಕಶ್ಯಪು ನಾನೇ ದೇವರು ಅಂತ ಹೇಳಿಕೊಂಡ, ವೇನ ನಾನೇ ದೇವರು ಅಂತ ಹೇಳಿಕೊಂಡ. ಹಾಗಿದ್ದಾಗ ಆ ಮತಗಳು ನಿರಂತರವಾಗಿ ಇರ್ತದೆ, ಎಂದೆಂದೂ ಹೋಗೋದಿಲ್ಲ. ಅನಾದಿ ಕಾಲತೋ ವೃತ್ತ ಸಮಯಾಯಿ ಪ್ರವಾಹತಃ. ಆಚಾರ್ಯನು ವ್ಯಾಖ್ಯಾನದಲ್ಲಿ ಹೇಳುವಾಗ ಇವು ಅನಾದಿ ಕಾಲದಿಂದ ಇದ್ದದ್ದು. ಕೇವಲ ಸಾಂಖ್ಯ, ಬೌದ್ಧ, ಚಾರ್ವಾಕ ಇವುಗಳು ಅನಾದಿ ಕಾಲದಿಂದ ಇದ್ದದ್ದು ಅಲ್ಲ, ವೈಷ್ಣವ ಸಿದ್ಧಾಂತ ತತ್ವವಾದವೂ ಕೂಡ ಅನಾದಿ ಕಾಲದಿಂದಲೇ ಇದ್ದದ್ದು. ಅದು ಈ ಸಾರಿ ಬಂದಿದೆ, ಇವತ್ತು ಬಂದಿದೆ, ಮಧ್ವಾಚಾರ್ಯರು ಬಂದ ಮೇಲೆ ಬಂದಿದೆ ಅಂತನ್ನುವಂತಹ ಭ್ರಮೆ ಇದ್ರೆ ಅದು ಸರ್ವಾತ್ಮನ ತಪ್ಪು. ಮಧ್ವಾಚಾರ್ಯರು ಬಂದು ಪುನರುಜ್ಜೀವನಗೊಳಿಸಿದ್ದೇ ವಿನಃ ಅವರು ಹೊಸದಾಗಿ ಪ್ರಾರಂಭ ಮಾಡಿದ್ದಲ್ಲ. ತಪ್ಪು ಕಲ್ಪನೆ ಬರಬಾರದು. ಮಧ್ವಾಚಾರ್ಯರು ಬಂದು ವೈಷ್ಣವ ಸಿದ್ಧಾಂತ ಪ್ರಾರಂಭ ಮಾಡಿದ್ರು, ಅಲ್ಲಿವರೆಗೆ ಇದ್ದಿದ್ದಿಲ್ಲ ಅನ್ನುವ ಭ್ರಮೆ ನಮಗೆ ಬರಬಾರದು. ಅದು ಯಾವಾಗಲೂ ಇದ್ದದ್ದೇ, ಎಲ್ಲ ದರ್ಶನಗಳು ಯಾವಾಗಲೂ ಇದ್ದೇ ಇರ್ತದೆ. ಅದಕ್ಕೆ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಮಂತ್ರಾಲಯ ಸ್ವಾಮಿಗಳು ಹೇಳುವಾಗ ಪ್ರಾತಃ ಸಂಕಲ್ಪದಲ್ಲಿ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಅದು ಹೋಗೋದಿಲ್ಲ, ಅನಾದಿ ಕಾಲದಿಂದ ಇತ್ತು. ಕೃತಯುಗದಲ್ಲಿ ಯಾರಿದ್ದ ಅಂತ ಕೇಳಿದರೆ ಪೃಥುರಾಜರು ಈ ಪೀಠಕ್ಕೆ ಇದ್ರು. ಭಾಗವತ ಹೇಳ್ತದೆ, ಪೃಥುರಾಜರು ಈ ವೈಷ್ಣವ ಸಿದ್ಧಾಂತವನ್ನು ಕೃತಯುಗದಲ್ಲಿ ಸ್ಥಾಪನೆ ಮಾಡಿದ್ರು. ಮುಂದೆ ಒಬ್ಬೊಬ್ಬರಾಗಿ ಬಂದಿದ್ದಾರೆ. ಕಲಿಯುಗದಲ್ಲಿ ಆಚಾರ್ಯ ಅವತಾರ ಮಾಡಿ ಬಂದು ಆ ಕೆಲಸವನ್ನ ಮಾಡಿದ್ದಾರಾದ್ದರಿಂದ ಈ ಎಲ್ಲ ಸಿದ್ಧಾಂತಗಳು ಸದಾ ಕಾಲ ಇದ್ದೇ ಇರ್ತದೆ. ಮತ್ತೆ ನೀವು ಖಂಡನ ಮಾಡಿ ಏನ್ ಲಾಭ? ಹೋಗೋದಿಲ್ಲ ಅಂತ ಆಯಿತು, ಇದ್ದೇ ಇರ್ತದೆ. ಸರಿ, ಇದ್ದ ಮೇಲೆ ನೀವು ಖಂಡಿಸಿ ಏನ್ ಲಾಭ ಅಂತ ಕೇಳಿದ್ರೆ ಅದಕ್ಕೆ ಆಚಾರ್ಯರು ತಥಾಪಿ ಶುದ್ಧ ಬುದ್ಧೀನಾಂ ಈಶಾನುಗ್ರಹ ಯೋಗಿನಾಂ ಒಂದು ಮಾತು ಹೇಳ್ತಾರೆ. ಈ ಜಗತ್ತಿನಲ್ಲಿ ಸಾತ್ವಿಕರಾದ ಚೇತನರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಜನರು ಇದ್ದೇ ಇದ್ದಾರೆ. ಅಂತಹ ಜನರ ಒಳ್ಳೆಯದಕ್ಕಾಗಿ ನಾವು ಈ ಗ್ರಂಥದ ರಚನೆಯನ್ನು ಮಾಡಿದ್ದೇ ವಿನಃ ಎಲ್ಲರಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡೇ ಇಲ್ಲ. ತಥಾಪಿ ಶುದ್ಧ ಬುದ್ಧೀನಾಂ ಈಶಾನುಗ್ರಹ ಯೋಗಿನಾಂ, ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ಶುದ್ಧ ಬುದ್ಧಿ ಉಳ್ಳಂತಹ ಜನ ಇದ್ದಾರೆ. ಪ್ರಾಯ ನಮ್ಮನ್ನು ನೋಡೇ ಹೇಳಿರ್ಬೇಕು ಮಧ್ವಾಚಾರ್ಯ. ಇಲ್ಲದೇ ಇದ್ರೆ ನಮಗೆಲ್ಲಿ ಸಿಗಬೇಕು ಈ ಸಿದ್ಧಾಂತ? ಬೇರೆಯವರ ಸಿದ್ಧಾಂತಗಳನ್ನ ಓದಿ ಮರಳಾಗಿ ದಾರಿ ಬಿಟ್ಟು ಇದ್ದದ್ದುಂಟು. ಆಚಾರ ಸಿದ್ಧಾಂತವನ್ನ ಓದಿಕೊಂಡು ಗಟ್ಟಿಮುಟ್ಟಾಗಿ ನಾವಿನ್ನೂ ಉಳ್ಕೊಂಡಿದ್ದೇವೆ ಅಂದ್ರೆ ಈಶಾನುಗ್ರಹ ಯೋಗಿನಾಂ ತಥಾಪಿ ಶುದ್ಧ ಬುದ್ಧೀನಾಂ, ಅವರ ಬುದ್ಧಿ ಶುದ್ಧಯೇ. ನಮ್ಮ ಬುದ್ಧಿ ಶುದ್ಧ ಆಗಬೇಕು ಅನ್ನೋದಕ್ಕಾಗಿ ಈ ಗ್ರಂಥಗಳೆಲ್ಲ ಬಂದಿದೆ ಅಂತ ಆಚಾರ್ಯರು ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಹೀಗೆ ಬೇರೆ ಬೇರೆ ದರ್ಶನಗಳು ಯಾವಾಗಲೂ ಇದ್ದರೂ ನಮ್ಮ ಬುದ್ಧಿಯ ಶುದ್ಧಿಗಾಗಿ ಇದನ್ನು ಚಿಂತನೆ ಮಾಡ್ತಾ ಇದ್ರೆ, ಚರ್ಚೆ ಮಾಡ್ತಾ ಇದ್ರೆ ಅದರಲ್ಲಿ ತಾರ್ಕಿಕರ ಸಿದ್ಧಾಂತವನ್ನ ಎತ್ತಿಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಅವರಲ್ಲಿ ನಿನ್ನೆ ಹೇಳಿದ್ದು ಕೊನೆಯಲ್ಲಿ ಸಮವಾಯ. ಆ ಸಮವಾಯ ಒಂದೆಯೋ ಬೇರೆ ಬೇರೆಯೋ ಅಂತ ಕೇಳಿ ಅದರ ವಿಚಾರವನ್ನ ಹೇಗೆ ನಿರಾಕರಣೆ ಮಾಡಬೇಕು ಅಂತ ತಿಳಿಸಿಕೊಟ್ರು. ಇವತ್ತು 22ನೇ ಶ್ಲೋಕದಿಂದ ಮುಂದೆ ಹೊರಡ್ತಾ ಇದ್ದೇವೆ. ಈ 22ನೇ ಶ್ಲೋಕದಲ್ಲಿ ಅವರು ಇನ್ನೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ತಮ್ಮ ಗ್ರಂಥಗಳಲ್ಲಿ. ದೇವರಿಗೆ ಅನಂತ ಗುಣಗಳಿಲ್ಲ, ಇದು ಶುದ್ಧ ತಪ್ಪು. ದೇವರಿಗೆ ಅನಂತ ಗುಣಗಳಿಲ್ಲ ಅಂತ ಹೇಳುವುದು ವೇದಕ್ಕೆ ವಿರುದ್ಧವಾದದ್ದು, ಭಾಗವತ ಮೊದಲಾದ ಗ್ರಂಥಗಳಿಗೆ ವಿರುದ್ಧವಾದದ್ದು. ಆ ಮಾತನ್ನ ಆಚಾರ್ಯರು ನಿರಾಕರಣೆ ಮಾಡುವಾಗ ಬಹಳ ಸುಂದರವಾಗಿ ಅವರ ಹಾದಿಯಲ್ಲಿ ಹೋಗಿ ಅವರನ್ನ ಕರ್ಕೊಂಡು ಬಂದು ಹೇಳ್ತಾರೆ, ನೋಡಪ್ಪ ನೀನು ಇಲ್ಲಿ ಹೀಗೆ ಹೇಳಿಬಿಟ್ಟಿ ಅಂತ ಹೇಳ್ತಾರೆ. ಏನು ಮೊದಲನೆಯದ್ದು, ಈಶನಲ್ಲಿ ಎಷ್ಟು ಗುಣಗಳಿವೆ ಅಂತ ಕೇಳಿದ್ರೆ 8 ಗುಣಗಳಿವೆ ಅಂತ ನಾನು ಮೊನ್ನೆ ಹೇಳಿದ್ದೆ. ಈಶ್ವರನಲ್ಲಿ ಎಷ್ಟು ಗುಣಗಳು ಒಪ್ಪಿಕೊಂಡಿದ್ದಾರೆ? ಈಶ್ವರೋ ಅಷ್ಟ ಗುಣತ್ವೇನ, 8 ಗುಣಗಳಂತೆ. ಜೀವನಿಗೆ 14 ಗುಣ ಅಂತೆ. ಸಂಖ್ಯಾ ಅಂತ ಒಂದು ಗುಣ ಭಗವಂತನಲ್ಲಿ ಇದ್ದದ್ದು. ಅವರು ಹೇಳಿದ್ದು ದೇವರಲ್ಲಿ ಸಂಖ್ಯಾ ಅಂತ ಇದೆ ಅಂತೆ. ದೇವರಿಗೆ ಸಂಖ್ಯಾ ಎಂಬುವ ಗುಣವುಳ್ಳವನಾಗಿದ್ದಾನೆ, ಅವನು ಇದೆ ಅವನಿಗೆ ಅಂತ ಹೇಳ್ತಾರೆ. ಏಕೋ ನಾರಾಯಣ ಆಸೀತ್, ಏಕೋ ನಾರಾಯಣ ಆಸೀತ್, ಒಂದು ಸಂಖ್ಯೆ ಇದೆ ಅವನಲ್ಲಿ. ಹೀಗಾಗಿ ಸಂಖ್ಯಾ ಎಂಬ ಗುಣ ಹೇಳಬಹುದು.
ಪರಿಮಾಣ. ಪರಿಮಾಣ ಅಂದ್ರೆ ಅಳತೆ. ಹೌದು, ದೇವರಿಗೆ ಅಳತೆಯನ್ನೇ ಹೇಳ್ಬೋದು. ಅಳತೆ ಎಂಬುವ ಗುಣ. ಅನೋರಣೀಯಾನ್ ಮಹತೋ ಮಹೀಯಾನ್ ಎಂಬ ಗುಣವನ್ನ ಹೇಳ್ಬಹುದು. ಪೃಥಕ್ತ್ವ. ಪೃಥಕ್ತ್ವ ಅಂದ್ರೆ ಭೇದ, ಬೇರೆ. ಘಟಪಟಗಳು ಪೃಥಕ್, ಬೇರೆ ಬೇರೆ. ಹಾಗೆ ಜೀವ ಬ್ರಹ್ಮ ಬೇರೆ ಬೇರೆ, ಇದೊಂದು ಗುಣ ಉಂಟು. ಸಂಯೋಗ ವಿಭಾಗ ಎಂಬ ಗುಣಗಳುಂಟು. ಎಲ್ಲಿಗೆ ಬಂತಿದು? 5 ಗುಣಗಳಾಯಿತು. ಇನ್ನು 3 ಜ್ಞಾನ ಇಚ್ಛ ಪ್ರಯತ್ನ, ಜ್ಞಾನೇಚ್ಛಾ ಪ್ರಯತ್ನಗಳೆಂಬ 3 ಗುಣಗಳು. ಒಟ್ಟಿನಲ್ಲಿ 8 ಗುಣಗಳು ಈಶ್ವರನಲ್ಲಿ ಇವೆ ಅಂತ ಅವರು ಹೇಳಿದ್ದು. ಈಶ್ವರೋ ಅಷ್ಟಗುಣತ್ವೇನ ಸಂಖ್ಯಾ ಪರಿಮಾಣ ಪೃಥಕ್ತ್ವ ಸಂಯೋಗ ವಿಭಾಗ ಜ್ಞಾನ ಇಚ್ಛಾ ಪ್ರಯತ್ನ. ಈ 8 ಗುಣಗಳೇನಿವೆ, ಈ 8 ಗುಣಗಳು ಈಶ್ವರನಲ್ಲಿ ಇವೆ, ಭಗವಂತನಲ್ಲಿ ಇವೆ ಅಂತ ಒಪ್ಪಿದ್ದಾರೆ. ಅದನ್ನ ಖಂಡಿಸುವುದಕ್ಕಾಗಿ ಆಚಾರ್ಯ ಪ್ರಶ್ನೆ, ಅನಂತ ಗುಣಗಳಿವೆ ಅಂತ ನೀವೇ ಹೇಳ್ರಿ ಎಂದ್ರು. ನಾವ್ಯಾಕೆ ಹೇಳ್ತೀವಿ? ನಾವು ಒಪ್ಪೇ ಇಲ್ಲ, ನಾವು ಹೇಳೋದಿಲ್ಲ ಅಂತೀವಿ ಅಂದ್ರೆ, ತಡೀರಿ, ನಿಮ್ ಕಡೆಯಿಂದಲೇ ಒಪ್ಪಿಸ್ತೀನಿ ನಾನು ಇವಾಗ. ನೀವೇ ಹೌದು ಅಂತ ಅನ್ಬೇಕು, ಹಾಗೆ ಹೇಳ್ತೀನಿ ಅಂತಾರೆ ಮಧ್ವಾಚಾರ್ಯ. ಏನು? ಬ್ರೂಯುರೌಪಾಧಿಕಂ ಭೇದಂ ಜ್ಞಾನಾದೀನಾಂ ಯದಾತ್ಮನಃ ನಿತ್ಯಾನಯ ತನ್ನಿರಾಸಾತ್ ಸ್ಯಾತ್ ತಸ್ಯಾನಂತ ಧರ್ಮತ. ಭಗವಂತನಲ್ಲಿ ಜ್ಞಾನ ಇದೆ ಅಂತ ಒಂದು ಗುಣವನ್ನ ಇಟ್ಕೊಳ್ಳೋಣ. ನೋಡ್ರಿ, ನಾವು ತಿಳ್ಕೊಂಡದ್ದು ಹೇಗಿರ್ತದೆ, ಶಾಸ್ತ್ರ ಹೇಗಿರ್ತದೆ, ಆಚಾರ್ಯ ವಿಮರ್ಶಾ ಕ್ರಮ ಹೇಗಿರ್ತದೆ ಅಂತ ನೋಡಿಕೊಳ್ಳ್ರಿ. ದೇವರಲ್ಲಿ ಜ್ಞಾನ ಅಂತ ಒಂದು ಗುಣ ಇದೆ, ಹೌದಾ? ಇಚ್ಛಾ ಅಂತ ಒಂದು ಗುಣ ಇದೆ, ಒಂದೇ ಗುಣ ಅವರ ಪ್ರಕಾರ. ನಮ್ಮ ಪ್ರಕಾರ ಅಲ್ಲ, ನಮ್ಮ ಪ್ರಕಾರ ಆಮೇಲೆ ಹೇಳ್ತೀವಿ, ವಿಸ್ತಾರ ಮಾಡೋಣಂತೆ. ದೇವರಲ್ಲಿ ಇಚ್ಛಾ ಅನ್ನುವ ಒಂದು ಗುಣ ಇದೆ, ಜ್ಞಾನ ಎಂಬ ಒಂದು ಗುಣ ಇದೆ. ನಾವು ಅವನಿಗೆ ಪ್ರಶ್ನೆ ಕೇಳ್ತೀವಿ. ತಾರ್ಕಿಕರಿಗೆ ನಾವು ಕೇಳುವ ಪ್ರಶ್ನೆ, ದೇವರಿಗೆ ಇಚ್ಛಾ ಅಂತ ಒಂದು ಗುಣ ಇದೆಯಲ್ಲಪ್ಪ, ಆ ಗುಣ ಘಟವನ್ನ ಸೃಷ್ಟಿ ಮಾಡುತ್ತೇನೆ ಅಂತ ಒಂದು ಇಚ್ಛೆ ಇದೆ, ಪಟವನ್ನ ಸೃಷ್ಟಿ ಮಾಡುತ್ತೇನೆ ಅಂತ ಒಂದು ಇಚ್ಛೆ ಇದೆ, ಮನುಷ್ಯನನ್ನ ಸೃಷ್ಟಿ ಮಾಡ್ತೇನೆ ಅಂತ ಮತ್ತೊಂದು ಇಚ್ಛೆ ಇದೆ. ಹಾಗಾದ್ರೆ ಒಂದು ಇಚ್ಛೆಯಲ್ಲಿ ಘಟ ಸೃಷ್ಟಿ, ಪಟ ಸೃಷ್ಟಿ, ಮಠ ಸೃಷ್ಟಿ, ಮನುಷ್ಯ ಸೃಷ್ಟಿ ಅಂತ 4 ಇಚ್ಛೆಗಳಾದವಲ್ಲ. ಈ 4 ಇಚ್ಛೆಗಳು ಒಂದರಲ್ಲೇ ಸ್ವಾಭಾವಿಕವಾಗಿ ಇವೆಯೋ ಅಥವಾ ಔಪಾಧಿಕವಾಗಿ ಇವೆಯೋ ಅಂತ ಮತ್ತೆ ಪ್ರಶ್ನೆ ಕೇಳ್ತೀವಿ. ಉಪಾಧಿ ಮೂಲಕವಾಗಿ ಘಟವನ್ನ ನೋಡಿದ, ಘಟದ ಸೃಷ್ಟಿಯನ್ನ ಮಾಡುವುದಕ್ಕಾಗಿ ಒಂದು ಪ್ರತ್ಯೇಕ ಇಚ್ಛೆ, ಮನೆಯನ್ನು ನಿರ್ಮಾಣ ಮಾಡುವುದಕ್ಕಾಗಿ ಅದಕ್ಕೊಂದು ಪ್ರತ್ಯೇಕ ಇಚ್ಛೆ. ಹಾಗಾದ್ರೆ ಇಚ್ಛಾ ಎಂಬ ಒಂದೇ ಗುಣ ಇತ್ತು, ಆ ಇದ್ದ ಒಂದೇ ಗುಣವೇ ಸ್ಪ್ಲಿಟ್ ಆಯಿತ, ಅಥವಾ ಅದು ಸ್ಪ್ಲಿಟ್ ಸ್ವಾಭಾವಿಕವಾಗಿ ಇದೆಯಾ ಅಥವಾ ಔಪಾಧಿಕವಾಗಿ ಇದೆಯಾ ಅಂತ ಕೇಳಿದೆವು. ಔಪಾಧಿಕ ಎಂಬುದಕ್ಕೇನು? ಉಪಾಧಿಯಿಂದ ತೋರಿ ಬರುವುದು. ನಿನ್ನೆ ಹೇಳಿದ್ದೇನೆ, ಘಟದಲ್ಲೊಂದು ಆಕಾಶ, ಮಠದಲ್ಲೊಂದು ಆಕಾಶ. ಅಂದ್ರೆ ಆಕಾಶ ಒಂದೇ ಇದ್ರು ಘಟ ಅಂತಿದ್ದದಕ್ಕೆ ಘಟಾಕಾಶ, ಮಠ ಅಂತಿದ್ದದಕ್ಕೆ ಮಠಾಕಾಶ ಅಂತ ಇದ್ದಂತೆ ಘಟ ಸೃಷ್ಟಿ ಎಂಬ ಒಂದು ಇಚ್ಛೆ, ಪಟ ಸೃಷ್ಟಿ ಎಂಬ ಒಂದು ಇಚ್ಛೆ, ಇದು ಒಂದೇ ಇಚ್ಛೆಯ 2 ಅಂಶಗಳ ಅಥವಾ ಉಪಾಧಿಯಿಂದ ಭಿನ್ನವಾದದ್ದ. ಅವನು 2 ಅಂತೂ ಒಪ್ಪೋದಿಲ್ಲ, ಯಾಕೆಂದ್ರೆ ಒಂದೇ ಇಚ್ಛೆ ಒಪ್ಪಿದ್ದಾನವನು. ಹಾಗಿದ್ರೆ ಅದನ್ನ ಔಪಾಧಿಕ ಅಂತ ಹೇಳಬೇಕು. ಸರಿ, ಆಗ ಮತ್ ಪ್ರಶ್ನೆ, ಆ ಔಪಾಧಿಕ ಅಂತ ಏನು ಹೇಳ್ತೀರಿ, ಅಂದ್ರೆ ಉಪಾಧಿಯಿಂದ ಭಿನ್ನವಾದದ್ದು ಅಂತ ಏನು ಹೇಳ್ತೀರಿ, ಅದು 2 ಉಪಾಧಿ ಸತ್ಯವೋ ಅಸತ್ಯವೋ? ಮತ್ತೆ ಪ್ರಶ್ನೆ ನಮ್ದು, ಉಪಾಧಿ ಸತ್ಯವೋ ಅಸತ್ಯವೋ? ನಿನ್ನೆ ಕೇಳಿದ್ದೇವೆ ಇದೇ ಮಾತನ್ನ. ಉಪಾಧಿ ಸತ್ಯ ಅಂತಾದ್ರೆ ಸತ್ಯವಾದ ಉಪಾಧಿಯಿಂದ ಸತ್ಯವಾದ ಅನೇಕ ಇಚ್ಛೆಗಳು ಬಂದವು. ದೇವರಲ್ಲಿ ಒಂದು ಇಚ್ಛೆಯಲ್ಲ, 10, 100, 1000 ಅನಂತ ಇಚ್ಛೆಗಳು ಬಂದವು. ಯಾಕೆ? ಎಲ್ಲ ಪದಾರ್ಥಗಳನ್ನು ನಿರ್ಮಾಣ ಮಾಡುವಾಗ ದೇವರು ಒಂದೇ ರೀತಿ ಇಚ್ಛಾ ಮಾಡಂಗಿಲ್ಲ. ಮಾಡ್ತಾನೆ, ವಿಚಾರ ಮಾಡಿ ನೋಡ್ರಿ. ಘಟವನ್ನ ನಿರ್ಮಾಣ ಮಾಡುವಾಗ ಇದ್ದ ಇಚ್ಛೆ ಪಟ ನಿರ್ಮಾಣ ಮಾಡುವ ಕಾಲಕ್ಕೆ ಬದಲಾಯಿತು. ಒಂದು ವೇಳೆ ಪಟವನ್ನ ನಿರ್ಮಾಣ ಮಾಡುವಾಗಲೂ ಅದೇ ಇಚ್ಛೆ ಇಟ್ಟುಕೊಂಡಿದ್ರೆ ಪಟ ಆಗ್ತಿರ್ಲಿಲ್ಲ, ಅಲ್ಲಿ ಇನ್ನೊಂದು ಘಟ ಆಗ್ತಿತ್ತು. ಅರ್ಥವಾಯ್ತಾ ಈಗ? ಅಂದಮೇಲೆ ಘಟವನ್ನ ನಿರ್ಮಾಣ ಮಾಡುವಾಗ ಒಂದು ಬೇರೆ ಇಚ್ಛೆ, ಪಟವನ್ನು ನಿರ್ಮಾಣ ಮಾಡುವಾಗ ಮತ್ತೊಂದು ಇಚ್ಛೆ, ನನ್ನನ್ನು ನಿರ್ಮಾಣ ಮಾಡುವಾಗ ಮತ್ತೊಂದು ಇಚ್ಛೆ, ನಿಮ್ಮನ್ನು ನಿರ್ಮಾಣ ಮಾಡುವಾಗ ಮತ್ತೊಂದು ಇಚ್ಛೆ. ಇಲ್ಲದೆ ಇದ್ರೆ ನನ್ನನ್ನು ಹೀಗೆ ನಿಮ್ಮನ್ನ ಹಾಗೆ ನಿರ್ಮಾಣ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಈ 2 ಇಚ್ಛೆಗಳು ಇವು ಸತ್ಯವೋ ಮಿಥ್ಯೆಯೋ ಅಂತ ಕೇಳಿದ್ರೆ, ಮಿಥ್ಯಾ ಅಂತ ಹೇಳಿದ ಮೇಲೆ ಎಲ್ಲ ಪುಟ್ಪುರ ಸೊಳ್ಳೆ ಆಗೋಯ್ತು. ಸತ್ಯ ಅಂತ ಹೇಳ್ತೀರಿ ಅಂತಂದ ಮೇಲೆ ಏನ್ ಅರ್ಥ ಮಾಡ್ಕೋಬೇಕಾಗ? ಹಾಗಾಗಿ ಭಗವಂತನಿಗೆ ಅನಂತ ಗುಣಗಳಿವೆ ಅಂತ ಒಪ್ಪಬೇಕು, ಬೇರೆ ಏನು ದಾರಿ ಇಲ್ಲ. ಯಾಕೆ? ಉಪಾಧಿ ಸತ್ಯ, ಸತ್ಯವಾದ ಉಪಾಧಿಯಿಂದ ಅನೇಕ ಇಚ್ಛೆಗಳು ಬರುವುದಾದ್ರೆ ಅನಂತ ಗುಣಗಳು. ಬರೇ ಇದು ಇಚ್ಛಾಕ್ಕಾಯಿತು.
ಇದರಂತೆ ಜ್ಞಾನಕ್ಕೆ, ಇದರಂತೆ ರೂಪಕ್ಕೆ, ಇದರಂತೆ ರಸಕ್ಕೆ, ಇದರಂತೆ ಗಂಧಕ್ಕೆ, ಇದರಂತೆ ಬಲಕ್ಕೆ, ಇದರಂತೆ ಪ್ರಕಾಶಕ್ಕೆ. ಹೀಗೆ ನೀವು ಎಲ್ಲಾ ಗುಣಗಳು ಕೂಡ ಏನಾಗಬೇಕು? ಅನಂತ ಆಗಲೇಬೇಕು. ಪ್ರಶ್ನೆ ಏನು? ಆ ಗುಣಗಳಲ್ಲಿ ಭೇದ ಇದು ಸತ್ಯವೋ ಮಿಥ್ಯೆಯೋ? ಮಿಥ್ಯ ಅಂದ್ರೆ ಎಲ್ಲಾ ಸುಳ್ಳು, ಸತ್ಯ ಅಂದ್ರೆ ಎಲ್ಲ ಗುಣಗಳು ಬಂದಾಯಿತು ಅಂತ. ಆದ್ರಿಂದ ನೀನೇ ಹೇಳುವಂತೆ ಉಪಾಧಿಯಿಂದ ಭಿನ್ನವಾದ ಬ್ರೂಯರೋಪಾಧಿಕಂ ಭೇದಂ ಜ್ಞಾನಾದೀನಾಂ ಯದಾತ್ಮನಃ ನಿತ್ಯಾನಯ ತನ್ನಿರಾಸಾತ್ ಸ್ಯಾತ್ತಸ್ಯಾನಂತ ಧರ್ಮತಾ. ಇನ್ನೊಂದು ಅವರ ಸಿದ್ಧಾಂತ 23. ಇದನ್ನೊಂದು ಸ್ವಲ್ಪ ಮತ್ತೆ ವಿಶೇಷ ವಿಚಾರ ಮಾಡಿ ತಿಳ್ಕೊಳ್ಳೋಣ. ಇಲ್ಲಿಗೆ ನೈಯಾಯಿಕರ ಮತ ಅಂದ್ರೆ ತಾರ್ಕಿಕರ ವಿಚಾರ ಮುಗಿದು ಮುಂದೆ ಬುದ್ಧರ ವಿಚಾರ ಪ್ರಾರಂಭ ಆಗ್ತದೆ. ಬುದ್ಧರೇನು ಹೇಳ್ತಾರೆ ಜಗತ್ತಿನ ಬಗ್ಗೆ, ಜಗತ್ ಹೇಗಿದೆ? ಅವ್ರದ್ದು ಬಹಳ ಚೆನ್ನಾಗಿದೆ ಕಾನ್ಸೆಪ್ಟ್. ಬುದ್ಧರಲ್ಲಿ ಒಬ್ಬರೇ ಇಲ್ಲ, ಅವರು 4 ಜನ ಬುದ್ಧರಿದ್ದಾರೆ. 4 ಜನ ಏನಿದ್ದಾರೆ ಅವರೆಲ್ಲ ಈ ಜಗತ್ತಿನ ಬಗ್ಗೆ ಆಡುವ ಮಾತುಗಳು ಕೇಳಿಸ್ಕೊಂಡ್ರೆ ನಾವು ನಿಜವಾಗಿ ಜಗತ್ತಿನಲ್ಲಿದ್ದೀವೋ ಎಲ್ಲಿದ್ದೀವಿ ಅಂತ ಅರ್ಥ ಆಗಲ್ಲ. ಈಗ ಇನ್ನೊಂದು ಸಮಸ್ಯೆ, ಅವರಿಗೂ ನಮಗೂ ಒಟ್ಟಿಗೆ ಆಗುವಂತ ಒಂದು ಸಮಸ್ಯೆ. ಪಾಠ ಕೇಳ್ತಾ ಇದ್ದೀರಿ ಅಂತ ಅಂದ್ಕೊಳ್ರಿ, ಉಪನ್ಯಾಸ ಕೇಳ್ತಾ ಇದ್ದೀರಿ ಅಂತ ಅನ್ಕೋಬೇಡ್ರಿ. ಈ ಒಂದು ಶ್ಲೋಕ ಆಗೋವರೆಗೂ ಉಪನ್ಯಾಸದ ಶೈಲಿಯಲ್ಲಿ ಹೇಳೋದಿಲ್ಲ, ಪಾಠದ ಶೈಲಿಯಲ್ಲೇ ಹೇಳಬೇಕು ಅನಿವಾರ್ಯವಾಗಿ. ಯಾಕೆ ಅಂದ್ರೆ ಮುಂದೆ ಬಂದಿರುವ ಸಮಸ್ಯೆಯನ್ನ ಮಧ್ವಾಚಾರ್ಯರು ಹೇಗೆ ಪರಿಹಾರ ಮಾಡಿದರು ಅಂತ ತಿಳಿಯದೇ ಹೋದರೆ ಮಧ್ವ ಸಿದ್ಧಾಂತದ ವೈಶಿಷ್ಟ್ಯ ತಿಳಿಯೋದಿಲ್ಲ ನಿಮಗೆ. ಮಧ್ವ ಸಿದ್ಧಾಂತದ ವೈಶಿಷ್ಟ್ಯ ತಿಳಿಯದ ಹೊರತು ನಾವು ಕೇವಲ ಮಧ್ವಾಚಾರ್ಯ ಅನುಯಾಯಿಗಳು ಅಂತ ಹಣೆಗೆ ಬರ್ಕೊಂಡು ಹೋದರೆ ಏನ್ ಲಾಭ ಆಗೋದಿಲ್ಲ. ಸುಮ್ಮನೆ ಹೊಟ್ಟೆ ಮೇಲೆ, ಹಣೆ ಮೇಲೆ, ಎದೆ ಮೇಲೆ ಬರ್ಕೊಂಡ್ರೆ ಆಗೋದಿಲ್ಲ ಲಾಭ. ಆಚಾರ್ಯರು ಜಗತ್ತಿಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಕಾನ್ಸೆಪ್ಟ್ ಅಂದ್ರೆ ಅದು ಕಲ್ಪನಾ ಅಂತ ಅರ್ಥ ಅಲ್ಲ, ಅದು ಕಾಲ್ಪನಿಕ ಅಂತ ಅರ್ಥ ಅಲ್ಲ, ಅದು ಪ್ರಮಾಣ ಪ್ರಮಿತವಾದ ವಿಚಾರ. ಹೇಗಿದೆ ಈಗ ಅವರೇನ್ ಮಾಡ್ತಾರೆ ಅಂದ್ರೆ ಈ ಸಮವಾಯ ಅಂತ ಒಪ್ಪಿಕೊಂಡಿದ್ದಾರಲ್ಲ, ಆ ಸಮವಾಯದ ಬಗ್ಗೆ ಇನ್ನೊಂದು ವಿಮರ್ಶೆ, ಕೊನೆಯ ವಿಮರ್ಶೆ, ಫುಲ್ ಸ್ಟಾಪ್ ಹಾಕೋ ವಿಮರ್ಶೆ ಅದು. ಅವರೇನಂತಾರೆ? ಗುಣಾಧಿಭೇದೆ ಸಂಬಂಧಂ ಅಪೇಕ್ಷಾಪ್ಯನವಸ್ಥಿತೇ ವಿಶೇಷ ಮಾತ್ರೇಣಾನಂತ್ಯಂ ಗುಣಾನಾಂ ಶೋಭತೆ ವಿಭೋಗೋ. ನೋಡ್ರಿ, ಸಮವಾಯ ಅಂತ ಒಂದು ಸಂಬಂಧವನ್ನು ಒಪ್ಪಿದ್ದಾರೆ ಅಂತ ನಿನ್ನೆ ಹೇಳಿದೆ. ಅದರ ಮೇಲೆ ಇವಾಗ ಅವರದ್ದೂ ಚರ್ಚೆ, ನಮ್ಮದೂ ಚರ್ಚೆ. ಒಂದೇ ಇಟ್ಕೊಂಡು ಹೋಗ್ಬೋಣಂತೆ, ಬೇರೆ ಬೇರೆ ವಿಷಯಗಳು ಬೇಡವೇ ಬೇಡ. ಹಾಲು, ಹಾಲಿನ ಬಣ್ಣ, ಇಷ್ಟೇ ಸಾಕು. ಹಾಲು ಮತ್ತು ಹಾಲಿನ ಬಣ್ಣದ ಮಧ್ಯದಲ್ಲಿ ಬಣ್ಣ ಅಂದ್ರೆ ಗುಣ, ಹಾಲು ಅಂದ್ರೆ ದ್ರವ್ಯ, ವಸ್ತು ದ್ರವ್ಯ ಅನ್ನೋ ಶಬ್ದವನ್ನ ವಸ್ತು ಎಂಬ ಅರ್ಥದಲ್ಲಿ ಬಳಸ್ತದ. ನೀರಾಗಿದ್ದದ್ದು ಎಂಬ ಅರ್ಥದಲ್ಲಿ ಬಳಸೋದಿಲ್ಲ. ನೀರಾದದ್ದು ಅಂತ ಬಳಸೋದಾದ್ರೆ ದ್ರವ ಅನ್ನಬೇಕು, ದ್ರವ್ಯ ಅನ್ನಬಾರದು. ನಮ್ಮಲ್ಲಿ ಸ್ವಲ್ಪ ದ್ರವ ಶಬ್ದಗಳು ಕನ್ಫ್ಯೂಸ್ ಮಾಡ್ತಿರ್ತದೆ ಯಾವಾಗ್ಲೂ. ದ್ರವ್ಯ ಅಂದ್ರೆ ವಸ್ತು ಮತ್ತು ಗುಣಗಳ ಮಧ್ಯದಲ್ಲಿ ಇರುವ ಸಂಬಂಧ ಏನು ಅಂತ ಕೇಳಿದ್ರೆ ಅವರು ಸಮವಾಯ ಅಂತ ಹೇಳಿದ್ರು. ಸಮವಾಯ ಅಂದ್ರೆ 2 ವಸ್ತುಗಳಿರ್ತಾವ, ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ, ಅಂಥದ್ರ ಮಧ್ಯದಲ್ಲಿ ಇದ್ದ ಸಂಬಂಧವನ್ನ ಸಮವಾಯ ಅಂತ ಹೇಳಬೇಕು. ನಿನ್ನೆ ಹೇಳಿದ್ದೇನೆ, ಬಿಟ್ಟು ಹೋಗ್ಲಿಕ್ಕೆ ಬರ್ತಿದ್ರೆ ಸಂಯೋಗ, ಬಿಟ್ಟು ಹೋಗದೆ ಇದ್ರೆ ಸಮವಾಯ ಅಂತ. ಈಗ ನಾವು ಅವರಿಗೆ ಪ್ರಶ್ನೆ ಕೇಳ್ತೀವಿ, ಕರೆಕ್ಟು, ನೀನೇನು ಹೇಳ್ತಾ ಇದ್ದೀಯ ಇನ್ನೊಂದು ಸರ್ತಿ ಹೇಳು. ಏನು ಅಂತ ಕೇಳಿದ್ರೆ, ಹಾಲು ಮತ್ತು ಹಾಲಿನ ಬಣ್ಣಕ್ಕೂ ಮಧ್ಯದಲ್ಲಿ ಏನು ಸಂಬಂಧ ಇದೆ? ಸಮವಾಯ ಎಂಬ ಸಂಬಂಧ ಇದೆ. ಎಂದು ಬಿಟ್ಟು ಹೋಗ್ಲಾರದ ಫೆವಿಕಾಲ್ ಸಂಬಂಧ. ಫೆವಿಕಾಲ್ ಸಂಬಂಧ ಅಂದ್ರೆ ಎಂದು ಬಿಟ್ಟು ಹೋಗ್ಲಾರ ಸಂಬಂಧ ಅಂತ ಇಟ್ಕೊಳ್ರಿ. ಪಾಪ ಹಂಗೆ ಹೇಳ್ತಿರ್ತಾರ, ನಮಗ ಅವರಿಗೆ ಫೆವಿಕಾಲ್ ಇದ್ದಂಗ ಅಂತ ಹೇಳ್ತಿರ್ತಾರೆ ಕೆಲವರು. ಅಂದ್ರೆ ಬಹಳ ಅಂಟ್ಕೊಂಡಿದ್ದೀವಿ, ಸ್ನೇಹ ಬಾಳದ ಅಂತ ಹೇಳೋ ಕಾಲಕ್ಕೆ ಹಂಗೆ ಹೇಳ್ತಿರ್ತಾರೆ. ಹಾಗಾದ್ರೆ ಅದು ಬಿಡ್ಲಿಕ್ಕೆ ಬರೋದಿಲ್ವಲ್ಲ. ಈಗ ನಾವು ಕೇಳ್ತೇವೆ ಏನು, ಈಗ 2 ಇದ್ದ ಪದಾರ್ಥ 3 ಆಯ್ತು. ಈಗ ಯಾವ್ದು 2 ಇದ್ದದ್ದು 3 ಆಯ್ತು? ಒಂದು ಗುಣ, ಒಂದು ಗುಣಿ, ಒಂದು ಸಮವಾಯ ಅಂತ 3 ಆಯ್ತು ಈಗ ಸಂಬಂಧ. ಹೌದಾ? ಈ ಹಾಲು, ಈ ಬಿಳಿಯ ಮಧ್ಯದಲ್ಲಿ ಈ ಸಮವಾಯ ಅಂತ ಒಂದು ಸಂಬಂಧ ಬಂತೀಗ. ಇದು ಹಾಲು, ಇದು ಬಿಳಿ, ಇದರ ಮಧ್ಯದಲ್ಲಿ ಇದ್ದದ್ದು ಯಾವುದು? ಸಮವಾಯ. ಓಕೆ, ನಾವಿನ್ನೊಂದು ಪ್ರಶ್ನೆ ಅವರಿಗೆ, ಈ ಸಮವಾಯ ಮತ್ತು ಈ ಹಾಲಿನ ಮಧ್ಯದಲ್ಲಿ ಏನು ಸಂಬಂಧ ಇದೆ? ಇವೆರಡು ಬೇರೆ ಪದಾರ್ಥವ ಒಂದೇ ಪದಾರ್ಥವ? ಸಮವಾಯ ಅಂತ ಸಂಬಂಧ ಒಂದು ಬೇರೆ, ಹಾಲು ಅಂತ ಒಂದು ಬೇರೆ. ಅಂದ್ಮೇಲೆ ಈ ಹಾಲಿಗೂ ಈ ಸಮವಾಯಕ್ಕೂ ಮಧ್ಯದಲ್ಲಿ ಏನ್ ಸಂಬಂಧ ಇದೆ? ಭೇದ ಹೇಳಬೇಕಲ್ಲ. ಇವೆರಡು ಒಂದಲ್ಲ, ಇವೆರಡು ಭಿನ್ನ. ಹಾಗಿದ್ರೆ ಇವೆರಡರ ಮಧ್ಯದಲ್ಲಿ ಇನ್ನೊಂದೇನೋ ಅಂಟಿಸಿಕೊಳ್ಳುವಂತಹದ್ದೊಂದು ಇರಬೇಕು. ಇದ್ದಾಗಲೇನೆ ಈ ಸಮವಾಯ ಈ ಭೇದ ಕೂಡ್ಕೊಳ್ಳಿಕ್ ಸಾಧ್ಯ.
ಯಾವಾಗ ಈ ಬಣ್ಣ ಈ ಹಾಲು ಕೂಡಿಕೊಳ್ಳಿಕ್ಕೆ ಇದು ಬಂದಿದೆ, ಇದು ಮತ್ತು ಇದು ಕೂಡಿಕೊಳ್ಳಿಕ್ಕೆ ಇನ್ನೊಂದು ಯಾವುದೋ ಬರಬೇಕು. ಸರಿ, ಒಪ್ತೀವಿ. ಏನು ಒಪ್ತೀರಿ? ಅವೆರಡು ಭಿನ್ನವೇ ಅದ. ಆ ಹಾಲಿಗೂ ಸಮವಾಯಕ್ಕೂ ಮಧ್ಯದಲ್ಲಿ ಇನ್ನೊಂದು ಸಮವಾಯವನ್ನು ಒಪ್ತೀವಿ. ಅಂದ್ರೆ ಈಗ ಎರಡನೇ ಸಮವಾಯ, ಒಂದನೇ ಸಮವಾಯ ಮೇಲಿದೆ, ಅದರ ಕೆಳಗಡೆಗೆ ಮರಿ ಸಮವಾಯ ಬಂತೀಗ. ಅಂದ್ರೆ ಏನಾಯಿತು? ಹಾಲು ಸಮವಾಯ ಬಣ್ಣ, ಹಾಲು ಸಮವಾಯಗಳ ಮಧ್ಯದಲ್ಲಿ ಮತ್ತೊಂದು ಸಮವಾಯ ಬಂತು. ಸರಿ, ಈ ಹಾಲು ಈ ಸಮವಾಯದ ಮಧ್ಯದಲ್ಲಿ ಮೂರನೇದಾಗಿ ಬಂದ ಎರಡನೇ ಸಮವಾಯ ಇದೆಯಲ್ಲ, ಮೂರನೇದಾಗಿ ಬಂದ ಎರಡನೇ ಸಮವಾಯ ಇದೆಯಲ್ಲ, ಆ ಸಮವಾಯಕ್ಕೂ ಈ ಸಮವಾಯಕ್ಕೂ ಏನ್ ಸಂಬಂಧ ಅನ್ನೋದನ್ನು ಹೇಳ್ಬೇಕು ನೀವು. ಆ ಎರಡನೇ ಸಮವಾಯಕ್ಕೂ ಮೂರನೇ ಸಮವಾಯ ಆಗಿ ಬಂದ ಇನ್ನೊಂದು ಸಮವಾಯಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರೆ ಮತ್ತೊಂದು ಸಮವಾಯವನ್ನ ಹೇಳ್ತೀನಿ ಅನ್ಬೇಕವ. ಅನಿವಾರ್ಯ, ಅವನಿಗೆ ಬೇರೆ ಏನ್ ದಾರಿ ಇಲ್ಲ, ಅವನಿಗೆ ಇನ್ನೊಂದು ದಾರಿ ಇಲ್ಲ. ಅದಕ್ಕೇನ್ ಕರೀತಾರೆ ಶಾಸ್ತ್ರದಲ್ಲಿ? ಅನವಸ್ಥಾ ಅಂತ ಕರೀತಾರೆ. ಹಾಗಾದ್ರೆ ನೀವು ಹೀಗೆ ಹೇಳ್ತಾ ಹೋದರೆ ಎಂದು ಮುಗಿಬೇಕು? ಒಬ್ಬ ರಾಜನಿಗೆ ಕಥೆ ಕೇಳು ಹುಚ್ಚು ಬಹಳ ಇತ್ತಂತೆ. ನಂಗೆ ಯಾವಾಗ್ಲೂ ಈ ಕಥೆ ಅನವಸ್ಥಾ ಕೇಳಿದಾಗೆಲ್ಲ ಈ ಕಥೆ ನೆನಪಿಗೆ ಬರ್ತಿರ್ತದೆ. ಗೊತ್ತಮ್ಮ, ಏನಿತ್ತು ಗೊತ್ತಿಲ್ಲ, ಕಥೆ ಕೇಳ ಹುಚ್ಚಿತ್ತಂತ. ಏನ್ ಕಥೆ ಕೇಳ ಹುಚ್ಚು? ಅವನಿಗೆ ಒಟ್ಟ ಕಥೆ ನಿಲ್ಲಿಸಬಾರ್ದ್ರಿ. ಅವಂಗ ಯಾರ ಕಥೆ ನಿಲ್ಲಿಸಿದ್ರು ಅಂದ್ರೆ ಅವ್ರನ್ನ ಉರುಳು ಹಾಕಿಬಿಡ್ತಿದ್ದವ, ಕೊಂದ ಬಿಡ್ತಾವ. ಅವಾಗ ಅಷ್ಟು ಕಥೆ ಹುಚ್ಚಿತ್ತು. ಸರಿ, ವಿಚಾರ ಮಾಡಿದ ಕೊನೆಗೆ ಒಬ್ಬವನ್ ಕರ್ಕೊಂಬಂದು ಕೂಡ್ಸಿದ್ರು. ನೋಡಪ್ಪ, ನೀ ಕಥೆ ಮುಗಿಸ್ಬೇಡ, ಹೆಂಗ್ ಮಾಡ್ತಿ ಗೊತ್ತಿಲ್ಲ, ಒಟ್ಟು ಹೇಳ್ತಿರು ಅಂದವ. ಸರಿ ಅಂದವ. ಬಿಡ್ಲಿ, ಅವ ಶಣೆ ಇದ್ರಿ. ಅವ ಇಂಥ ರಾಜನ್ಕಿಂತ ಇಂಥ ರಾಜರನ್ನ ಎಷ್ಟೋ ಮಂದಿ ನೋಡಿದ್ರಿ. ಅವ ಬಂದ ಕುತ್ಕೊಂಡ. ಮಹಾರಾಜರೇ ಅಂದ, ಹೇಳು ಏನ್ ಕಥೆ? ನಿಲ್ಲಿಸೋ ಹಂಗಿಲ್ಲ ಅಂದ. ಸ್ವಾಮಿ, ನಾ ನಿಲ್ಲಿಸೋದಿಲ್ಲ, ಆದರೆ ನೀವು ನಿಲ್ಲಿಸು ಅಂದ್ರೆ ಮಾತ್ರ ಬಿಡೋದಿಲ್ಲ ಅಂದ. ಹುಷಾರಂದ. ಯಾಕೆಂದ್ರೆ ನಿಲ್ಲಿಸಿದವ್ರನ್ನೆಲ್ಲ ನೀವು ಉರುಳು ಹಾಕಿದ್ದೀರಿ, ನಿಮ್ಮನ್ನು ಬಿಡ್ತೀರ ನಾನು ನಿಲ್ಲಿಸಿದ್ರೆ ಅಂದ. ಇಲ್ಲ, ನಾ ಅಂತ ಹೇಳೋದಿಲ್ಲ, ನೀ ನಿಲ್ಲಿಸೋ ಹಾಗಿಲ್ಲ ಅಂದ್ರು. ರಾಜ ಆಯ್ತು, ಶುರುವಾಯ್ತು. ಏನು? ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದ. ಅಂದ, ಈ ಹಳಿ ಕಥೆ ಇದು, ತಡ್ರಿ ಮುಂದೆ ಶುರು ಮಾಡ್ತೀನಿ ಅಂದವ. ಒಂದು ಊರಲ್ಲಿ ಒಬ್ಬ ರೈತ ಇದ್ದ. ಆ ರೈತನ ಮನೆಯಲ್ಲಿ 500 ಚೀಲದ ಜೋಳವನ್ನ ಏರಿಸಿ ಇಟ್ಟಿದ್ದ. ಫಸ್ಟ್ ಶುರುವಾಯ್ತು. 500 ಜೋಳ ಚೀಲವನ್ನ ಏರಿಸಿ ಇಟ್ಟಿದ್ದ ರೈತ ಅಂದ. ಓಕೆ ಅಂದವ. ಏನು ಕಾಮನ್ ಕಥೆ? ಮುಂದೆ ಏನು ಅಂತ ಹೇಳಿದ. ಮುಂದೆ ಹೇಳ್ತೀನಿ ಕೇಳ್ರಿ ಅಂದ. ಏನು? ರೈತ ಒಂದ್ ದಿವಸ ಊರಿಗೆ ಹೋಗಿದ್ದ ಅಂದ. ಗೊತ್ತಾಯ್ತು ಅಂದ್ರು. ಮುಂದೆ ಹೇಳು ಅಂದ್ರ, ಆ ಊರಿಗೆ ಹೋದಾಗ ಅವನ ಮನೆಯಲ್ಲಿ ಒಂದು ಇಲಿ ಬಂತು ಅಂದ. ಸರಿ ಅಂದ. ಇಲಿ ಬಂದ್ಮೇಲೆ ಏನ್ ಮಾಡ್ತು ಅಂದ್ರೆ ಒಂದು ಜೋಳದ ಚೀಲವನ್ನ ಕಡೀತು ಅಂದ. ಅಂದ. ಆಮೇಲೆ 2 ಜೋಳವನ್ನ ಬಾಯಲ್ಲಿ ಇಟ್ಕೊಂಡ್ತು, ಹೋಯಿತು ಅಂದ. ಸರಿ ಅಂದ. ಮತ್ತೆ ಬಂತು ಅಂದ. ಸರಿ ಅಂದ. ಮತ್ತೊಂದು ಜೋಳವನ್ನು ತೆಗೆದುಕೊಂಡಿತು, ಹೋಯಿತು ಅಂದ. ಮತ್ತೆ ಬಂದಿತು ಅಂದ. ಮತ್ತೆ ತೆಗೆದುಕೊಂಡಿತು, ಹೋಯಿತು ಅಂದ. ಅವನಂದ, ಮುಂದೆ ಹೇಳೋ ಅಂದ. ಹೆಂಗ್ ಹೇಳಿ ಮುಂದೆ? 500 ಚೀಲದ ಅಂದ. ಅವನು ಹೆಂಗ್ ಹೇಳಿ ಮುಂದೆ ಅಂದ. ಅವನ 500 ಚೀಲ ಆಗಬೇಕು ಅಂದ. ಅಣ್ಣ ಕಥೆ ನಿಲ್ಲಿಸು ಅಂದ. ಹೇಳಿದ್ನೋ ಇಲ್ಲೋ? ಮತ್ತೆ ಬೇಡ ಅಂತ ಹೇಳಿದ್ನೋ ಇಲ್ಲೋ? ಮುಗಿಯೋದಿಲ್ಲ. ಎಂದು ಮುಗಿಬೇಕು? 500 ಚೀಲ. ಇದು ಅನವಸ್ಥಾ. ಅನವಸ್ಥಾ ಅಂತ ಯಾಕೆ ಕರೀತಾರೆ? ಇದಕ್ಕೆ ಅನವಸ್ಥಾ ಅಂತ ಕರೀತಾರೆ ಅಲ್ರಿ. 500 ಚೀಲದಲ್ಲಿದ್ದ ಒಂದೊಂದೇ ಕಾಳು ಹೋಗೋದು ಬರೋದು. ಒಂದು ಚೀಲ ಮುಗಿಲಿಕ್ಕೆ ಒಂದು ಜನ್ಮ ಬೇಕೀಗ ಅವನಿಗೆ. 500 ಚೀಲ ಮುಗಿಯೋದೊಳಗೆ ರಾಜ ಅಲ್ಲ, ರಾಜನ ಪಕ್ಷಮಾಸಗಳು ಎಷ್ಟಾಗಿರ್ತಾವ ಆಲೋಚನೆ ಮಾಡಿಕೊಳ್ಳಿ. ಅದ ಮೇಲೆ ಮೊದಲಿಗಿರುವಂತಹ ಹಾಲು ಮತ್ತು ಬಣ್ಣ, ಅವುಗಳ ಮಧ್ಯದಲ್ಲಿ ಇರುವಂತಹ ಒಂದು ಸಮವಾಯ, ಆ ಸಮವಾಯಕ್ಕೆ ಅಂಟಿಕೊಳ್ಳಿಕ್ಕೆ ಇನ್ನೊಂದು ಸಮವಾಯ, ಆ ಸಮವಾಯ ಎರಡನೇ ಸಮವಾಯ ಮತ್ತು ಮೊದಲನೇ ಸಮವಾಯಗಳು ಅಂಟಿಕೊಳ್ಳಿಕ್ಕೆ ಮೂರನೇ ಸಮವಾಯ ಮತ್ತು ಎರಡನೇ ಸಮವಾಯಗಳು ಅಂಟಿಕೊಳ್ಳಿಕ್ಕೆ ಇನ್ನೊಂದು ಸಮವಾಯ. ಆ ಇಲಿ ಜೋಳ ತಿಂದಂತೆ ಇದು ಮುಗಿಯೋದೇ ಇಲ್ಲ ಕೆಲಸ. ಅದಕ್ಕೆ ಅನವಸ್ಥಾ ಬರ್ತದೆ. ಅದರಿಂದ ಸಮವಾಯಾಭ್ಯುಪಗಮಾಚ್ಚ ಸಾಮ್ಯಾದನವಸ್ಥಿತೇ ಹೇವೋ ಅಂತ ಸೂತ್ರ ವೇದವ್ಯಾಸ ದೇವರು ಈ ಸೂತ್ರವನ್ನ 2ನೇ ಅಧ್ಯಾಯದ ಸಮಯಪಾದದಲ್ಲಿ ಹೇಳಿದ್ದಾರೆ. ಸಮವಾಯ ಅಭ್ಯುಪಗಮಾಚ್ಚ ಸಾಮ್ಯ ಅನವಸ್ಥಿತೇ ಅಂತ ಹೇಳಿದ್ದಾರೆ. ಸರಿ, ಈಗ ನಾವು ಅವರಿಗೆ ಅನವಸ್ಥಾ ದೋಷವನ್ನ ಕೊಟ್ಟೆವು. ಅನವಸ್ಥಾ ಅಂತ ಒಂದು ದೋಷ ಅಂದ್ರೆ ಮುಗಿಯೋದಿಲ್ಲ ಅಂತ ಅರ್ಥ. ಇದು ಎಂದು ಮುಗಿಲಾದ ಕಥೆ ಇದು. ಅವರು ರಿಟರ್ನ್ ಕೇಳಿದ್ರಿ ನಿಮಗೆ, ನೀವು ಹೊಂದಿಸ್ಕೊಡ್ರಿ. ನನಗೆ ಇವಾಗ ನೀವು ಹೊಂದಿಸಿಕೊಡ್ರಿ. ಏನು ಹೊಂದಿಸ್ಬೇಕು? ಆ ಹಾಲು ಮತ್ತು ಹಾಲಿನ ಬಣ್ಣ ಇದೆಯಲ್ಲ, ಅವುಗಳ ಮಧ್ಯದಲ್ಲಿ ಭೇದ ಇದೆಯೋ, ಅಭೇದ ಇದೆಯೋ, ಭೇದ ಇದೆಯೋ?
ಹೇಳ್ರಿ. ಹಾಗಿದ್ರೆ ನೀವು ಭೇದ ಹೇಳಿದಾಗ ನನ್ನಂತೆ ನೀವು ಯಾವುದೋ ಒಂದು ಸಂಬಂಧವನ್ನ ಒಪ್ಪಲೇಬೇಕು. ಸರಿ, ನೀವ್ ಯಾವ ಸಂಬಂಧ ಒಪ್ತೀರಿ, ನನ್ನ ಸಂಬಂಧಕ್ಕೆ ಕೊಟ್ಟ ದೋಷವೇ ನಿಮ್ ಸಂಬಂಧಕ್ಕೂ ಬರ್ತದೆ ಅಷ್ಟೇ, ಬೇರೆ ಏನಿದೆ? ನಮ್ಮ ಸಂಬಂಧಕ್ಕೆ ನೀವೇನೇನು ದೋಷಗಳನ್ನ ಕೊಟ್ಟಿದ್ದೀರಿ ಆ ಎಲ್ಲ ದೋಷಗಳು ನಿಮ್ಮ ಸಂಬಂಧದಲ್ಲೂ ಸಮಾನ ಅಂದಮೇಲೆ ನೀವು ಭೇದವನ್ನ ಹೇಳಿಕ್ ಸಾಧ್ಯ ಇಲ್ಲ. ಸರಿ, ಅಭೇದವನ್ನ ಹೇಳೋಣ ಅಂತಂದ್ರೆ ಒಂದು ಪ್ರಾಬ್ಲಮ್ಮು, ಭೇದ ಹೇಳೋಣ ಅಂದ್ರೆ ಇನ್ನೊಂದು ಪ್ರಾಬ್ಲಮ್ಮು. ನೀವೇ ಹೇಳ್ರಿ ಈಗ ಏನಂತ ಹೇಳ್ಬೇಕು? ಬಟ್ಟೆಯಲ್ಲಿದ್ದ ಬಿಳಿ ಬಣ್ಣದ ಮಧ್ಯದಲ್ಲಿ ಏನ್ ಸಂಬಂಧ ಇದೆ ಹೇಳ್ರಿ ಅಂದ್ರೆ ಈಗ ಆಚಾರ್ಯ ಹೇಳುವಂತಹ ವಿಷಯ ತುಂಬಾ ಸೂಕ್ಷ್ಮವಾಗಿ ಬೇಗನೆ ಅರ್ಥ ಆಯಿತು ಅಂತ ಅನಿಸಿ ಅರ್ಥ ಆಗದೆ ಉಳಿದು ಕೊನೆಯಲ್ಲೂ ಏನ್ ಹೇಳಿದ್ರು ಅಂತ ತಿಳಿಯದೇ ಇರೋ ವಿಷಯ ಇದು. ಬೇಗನೆ ಅರ್ಥ ಆಗಿ ಏನ್ ಹೇಳಿದ್ರು ಅಂತ ತಿಳಿಯದೆ ಹೋಗಿ ಕೊನೆಯಲ್ಲಿ ಏನ್ ಹೇಳಿದ್ರು ಅಂತ ಪ್ರಶ್ನೆ ಬರುವಂತಹದ್ದು ಇದು. ಇದರಲ್ಲಿ ನಾವೊಂದು ಸ್ವಲ್ಪ ನಿಧಾನಕ್ಕೆ ಚರ್ಚೆ ಮಾಡೋಣಂತೆ. ಮಧ್ವಾಚಾರ್ಯರಿಗೆ 3 ವಿಷಯಗಳನ್ನ ಎದುರಿಗಿಡ್ತೇವೆ ನಾವೀಗ. ಹಾಲು ಮತ್ತು ಬಣ್ಣ, ಬಟ್ಟೆ ಮತ್ತು ಬಣ್ಣ, ಇವುಗಳ ಮಧ್ಯದಲ್ಲಿ ಭೇದವ ಅಭೇದವ, ಭೇದವ ಯಾವುದನ್ನ ಹೇಳ್ತೀರಿ? ಭೇದ ಅಂತ ಹೇಳಿದ್ರೆ ಮೊದಲಿನ ಸಮಸ್ಯೆ. ಅಭೇದ ಅಂತ ಹೇಳ್ಬೋಣಂತೆ, ಈಸಿ, ಬಹಳ ಈಸಿ. ಯಾವುದು ಅಂದ್ರೆ ಅಭೇದ ಅಂತ ಹೇಳ್ಬೋಣಂತೆ. ಅಭೇದ ಆಯ್ತು. ಹಾಗಿದ್ರೆ ಹಾಲು ಮತ್ತು ಬಣ್ಣಕ್ಕೂ ಅಭೇದ ಇದೆ ಅಂತ ಹೇಳಿದ್ರೆ ಅಭಿನ್ನವಾದ ವಸ್ತುಗಳಲ್ಲಿ ಎರಡೆರಡು ಶಬ್ದಗಳಿಂದ ಕರೆಯುವ ಪದ್ಧತಿ ಇಲ್ಲ. ಅಭಿನ್ನವಾಗಿದ್ದರೆ ಒಂದೇ ಹೆಸರಿನಿಂದ 2 ಪದಾರ್ಥಗಳನ್ನ ಕರೆಯಬೇಕು. ಉದಾಹರಣೆಗೆ ರಾಮ ಮತ್ತು ಕೃಷ್ಣ ಇಬ್ಬರು ಅಭಿನ್ನರಾದದ್ದರಿಂದ ಇಬ್ಬರನ್ನು ದೇವರೇ ಅಂತ ಕರಿತೀವಿ ನಾವು. ಬೇರೆ ಬೇರೆ ಕರಿತೀವ? ಇಲ್ಲ. ನೋಡ್ರಿ, ಹಾಗಿದ್ರೆ ಬಟ್ಟೆಯಲ್ಲಿರುವ ಬಣ್ಣಗಳು ಎರಡೂ ಅಭಿನ್ನವಾಗಿದ್ದರೆ ಬಟ್ಟೆ ಎಂಬ ಶಬ್ದದಿಂದಲೇನೆ ಬಣ್ಣವನ್ನು ಕರೀರಿ, ಅಥವಾ ಬಣ್ಣ ಎಂಬ ಶಬ್ದದಿಂದಲೇನೆ ಬಟ್ಟೆಯನ್ನು ಕರೀರಿ. ಎರಡು ಯಾಕೆ? ಎರಡಿದ್ರೆ ತಾನೇ 2 ಹೆಸರು ಹೇಳೋದು. ಎರಡಿದ್ರೆ 2 ಹೆಸರು ಹೇಳಬೇಕು. ಎರಡಿಲ್ಲ ಅಂದ ಮೇಲೆ ಒಂದೇ ಇದ್ದಾಗ ಯಾಕೆ ನೀವು 2 ಹೆಸರಿಂದ ವ್ಯವಹಾರ ಮಾಡ್ತಾ ಇದ್ದೀರಿ? ಈಗ ಮಧ್ವರಿಗೆ ಸಮಸ್ಯೆ ಶುರುವಾಯ್ತು. ಈಗ ಇದಕ್ಕೆ ಆನ್ಸರ್ ಕೊಡಬೇಕಾದವರು ಆಚಾರ್ಯ. ಶುಕ್ಲವರ್ಣ, ಪಟ ಇವುಗಳು ಎಂದೂ ಕೂಡ ಪರ್ಯಾಯ ಶಬ್ದಗಳಲ್ಲ. ಪರ್ಯಾಯ ಶಬ್ದಗಳಲ್ಲವಾದದ್ದರಿಂದಾಗಿ ಅಭೇದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಭೇದ ನೀವು ಹೇಳಿದ್ರೆ, 2 ವಸ್ತುಗಳ ಮಧ್ಯದಲ್ಲಿ ಅಭೇದವಿದೆ ಅಂತ ಹೇಳಿದ್ರೆ ಆಗ ಪರ್ಯಾಯ ಶಬ್ದವನ್ನ ಬಳಸಬೇಕಾದೀತು. ಅಂದ್ರೆ ಬಟ್ಟೆ ಅಂದಾಗೆಲ್ಲ ಬಿಳಿ ನೆನಪಾಗಬೇಕು, ಬಿಳಿ ಅಂದಾಗೆಲ್ಲ ಬಟ್ಟೆ ನೆನಪಾಗಬೇಕು. ಯಾರಿಗೂ ಆಗಿಲ್ಲ ಇಲ್ಲಿವರೆಗೂ. ಆಗಿದೆಯಾ? ಬಿಳಿ ಅಂದಾಗ ಯಾರಿಗಾದ್ರೂ ಬಟ್ಟೆ ನೆನಪು ಬಂದಿದೆಯಾ? ಬಂದಿದ್ರೆ ಬಿಳಿ ಮತ್ತು ಬಟ್ಟೆಯನ್ನ ಅಭೇದ ಅಂತ ಹೇಳಿ ಬರ್ತಿತ್ತು. ಅಂದಮೇಲೆ ಬಂದಿಲ್ಲ. ಇಲ್ಲ, ಏನಾಗ್ತದೆ ಅಂದ್ರೆ ಕೆಲವೊಮ್ಮೆ ಹಾಗೆ ಆಗ್ತಿರ್ತದೆ. ಏನಾಗ್ತಿರ್ತದೆ ಅಂದ್ರೆ ಬಟ್ಟೆಯನ್ನ ಬಿಳಿ, ಬಿಳಿಯನ್ನ ಬಟ್ಟೆ ಅಂತ ತಿಳಿದು ವ್ಯವಹಾರ ಮಾಡೋದುಂಟು. ಯದ್ಯಪಿ ಅವು ಅಭಿನ್ನವಾಗಿದ್ರೂ ಕೂಡ ಭಿನ್ನವಾದಂತೆ ವ್ಯವಹಾರ ಮಾಡೋದುಂಟು. ಯಾವಾಗ ಅಂದ್ರೆ ಭ್ರಾಂತಿ ಬಂದಾಗ ಕಪ್ಪೆ ಚಿಪ್ಪನ್ನ ಬೆಳ್ಳಿ, ಹಗ್ಗವನ್ನ ಹಾವು ಅಂತ ಅನ್ಕೊಂಡಂತೆ. ನೋಡ್ರಿ ಎಷ್ಟು ವಿಚಿತ್ರ ಅಂದ್ರೆ ಅವ್ರು ಕೊಡೋ ಉದಾಹರಣೆಗಳು ಬಹಳ ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಹಗ್ಗವನ್ನ ನೋಡಿ ನೀವು ಹಗ್ಗವನ್ನ ತುಳಿದು ಹಾವು ಅಂತ ವ್ಯವಹಾರ ಮಾಡಿರ್ತೀರಿ. ಯದ್ಯಪಿ ಹಗ್ಗ ಹಾವುಗಳು ಬೇರೆ ಬೇರೆ ಆದರೂ ಒಂದೇ ಶಬ್ದವನ್ನ ಬಳಕೆಯಲ್ಲಿ ಉಂಟು. ಹಾಗೆ ಅಭಿನ್ನವಾದರೂ 2 ಭಿನ್ನವಾದ ಶಬ್ದಗಳನ್ನು ಹೇಳ್ತೀವಿ ಅಂದ್ರೆ ಇದಕ್ಕೆ ಭ್ರಾಂತಿ ಅಂತ ಹೇಳಬೇಕಾದ್ರೆ ಒಂದು ವ್ಯವಸ್ಥೆ ಇದೆ. ಏನು ಅಂದ್ರೆ ಅನಂತರ ಕಾಲದಲ್ಲಿ ಬಾಧೆ ಬರಬೇಕು. ಯಾವುದನ್ನ ನಾವು ಮೊದಲನೇದ್ದು ಭ್ರಾಂತಿ ತಪ್ಪು ತಿಳ್ಕೊಂಡಿದ್ದೀವಿ ಅಂತ ಆಗ್ತದೋ ಅದು ಅನಂತರದಲ್ಲಿ ಬಾಧೆ ಬಂದಿರಬೇಕು. ಅನಂತರದಲ್ಲಿ ಬಾಧೆ ಬರದೇ ಇದ್ರೆ ಮೊದಲಿಗೆ ಬಂದದ್ದು ಭ್ರಾಂತಿ ಅಂತ ಆಗೋದಿಲ್ಲ. ಹತ್ತಿ ಬಿಳಿ ಅಂತೇ ಇದೆ. ಅಲ್ಲಿ ಬಟ್ಟೆ ಬಿಳಿ ಅಂತ ಹೇಳುವಾಗ ಬಟ್ಟೆ ಅಷ್ಟೇ ಬಿಳಿ ಇದ್ದದ್ದು ನಮಗೆ ಭ್ರಾಂತಿ ಬಂದಿತ್ತು ಅಂದ್ರೆ ಹತ್ತಿ ಏನಾಗಬೇಕಾಗಿತ್ತು? ಕರಿ ಅಂತ ಆಗಬೇಕಾಗಿತ್ತು. ಹತ್ತಿ ಕರಿ ಅಂತ ಆಗಿಲ್ಲ, ಹತ್ತಿ ಬಿಳಿನೇ ಇದೆ ಅಂದಮೇಲೆ ಬಟ್ಟೆಯು ಬಿಳಿನೇ ಇದೆ, ಆದ್ರಿಂದ ಅದು ಭ್ರಾಂತಿ ಅಲ್ಲ. ಅಂದಮೇಲೆ ಏನ್ ಹೇಳ್ಬೇಕೀಗ? ಅಭಿನ್ನ ಅಂತ ಒಪ್ಪಿದ್ರೆ 2 ಶಬ್ದ ಪ್ರಯೋಗ ಮಾಡಬೇಡ್ರಿ, ಒಂದೇ ಶಬ್ದ ಪ್ರಯೋಗ ಮಾಡ್ರಿ. ಭಿನ್ನ ಅಂತ ಒಪ್ಪಿದ್ರೆ ನಮ್ಮ ಸಮಸ್ಯೆ ನಿಮಗೂ. ಆಚಾರ ಸರಳ ಕೆಲಸ. ಭೇದ ಬ್ಯೂಟಿಫುಲ್. ಭೇದ ಅಂದ್ರೆ ಏನ್ರಿ ಅದು ಈ ಕಡೆ ಭೇದನೂ ಅದ, ಆ ಕಡೆಗೆ ಅಭೇದನೂ ಅದ. ನಮಗ ಅವರಿಗೆ ಸಂಬಂಧನೂ ಅದ, ಸಂಬಂಧನೂ ಇಲ್ಲ ಅಂತಿರ್ತಾರ. ನೋಡ್ರಿ ಹಂಗಿದ್ದಂಗ. ಮತ್ತೆ ಸಂಬಂಧ ಇಲ್ಲ ಅಂತ ಹೆಂಗಂತೀರಿ? ಹೋದ್ರೆ ಸ್ನಾನ ಮಾಡ್ಬೇಕು, ಸಂಬಂಧದ. ಮತ್ತೆ ಇಲ್ಲ ಅಂತೀರಿ, ಮಾತಾಡಿಲ್ಲ ಅವ್ರ ಜೊತೆಗೆ ಎಂದು ಸಂಬಂಧ ಇಲ್ಲ, ಮುಗಿದ. ಹೋದ್ರೆ ಸ್ನಾನ ಮಾಡ್ಬೇಕು, ಸಂಬಂಧದ. ಇಲ್ಲ ಅಂತೀರಿ, ಎಂದೂ ಮಾತಾಡಿಲ್ಲ ಅವ್ರ ಜೊತೆಗೆ, ಸಂಬಂಧ ಇಲ್ಲ, ಮುಗಿದು ಹೋಗ್ತಿರ್ತದೆ. ಭೇದ ಎಷ್ಟು ಬ್ಯೂಟಿಫುಲ್ ನೋಡ್ರಿ. ಎಷ್ಟು ನಾವು ನಿತ್ಯದಲ್ಲಿ ಇದೇ ವ್ಯವಹಾರ ಮಾಡ್ತಿರ್ತೀವಿ.
ಆದ್ರಿಂದ ಈಗ ಭೇದ ಹೇಳೋಣ ಅಂತಂದ್ರೆ ಅದು ಇನ್ನೊಂದು ಸಮಸ್ಯೆ. ಏನು ಅಂದ್ರೆ ಒಂದು ವಸ್ತುವಿನಲ್ಲಿ ಭೇದಗಳು ಎರಡು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ವಿರುದ್ಧ ಧರ್ಮಗಳವು. ಭೇದವೆಂಬ ಎರಡು ವಿರುದ್ಧ ಧರ್ಮಗಳು ಒಂದೇ ವಸ್ತುವಿನಲ್ಲಿ ಹೇಗಿರಬೇಕು? ಸಾಧ್ಯವಿಲ್ಲ. ಆದ್ರಿಂದ ಬಣ್ಣಕ್ಕೂ ಮತ್ತು ಬಟ್ಟೆಗೂ ಭೇದ ಅಂತ ಹೇಳಿ ಬರುವುದಿಲ್ಲ. ಒಂದು ವಸ್ತುವಿನಲ್ಲಿ ಎರಡು ವಿರುದ್ಧ ಧರ್ಮಗಳನ್ನು ಹೇಳಬಾರದು. ಅಭೇದ ಅಂತ ಹೇಳಿದ್ರೆ ಒಂದು ಸಮಸ್ಯೆ, ಭೇದ ಅಂದ್ರೆ ಒಂದು ಸಮಸ್ಯೆ, ಭೇದ ಅಂದ್ರೆ ಒಂದು ಸಮಸ್ಯೆ. ಏನ್ ಮಾಡ್ತೀರಿ? ಮಧ್ವಾಚಾರ್ಯಗೆ ಕೇಳಿದ್ರೆ ಆಚಾರ ಅಂತಾರೆ, ವಿಶೇಷ ಮಾತ್ರೇಣ ಅನಿತ್ಯಂ ಗುಣಾನಾಂ ಶೋಭತೆ ಹರೇ ವಿಭೋಹೋ. ಒಂದೇ ಒಂದು ಪದವನ್ನೇ ಹೇಳ್ತೀನಿ, ಕೇಳಿಸ್ಕೊಳ್ರಿ ಅಂದ್ರೆ ಆಚಾರ್ಯ. ಏನು ಅಂದ್ರೆ ವಿಶೇಷ ಅಂತ ಒಂದಿದೆ. ವಿಶೇಷ ಅಂದ್ರೆ ಒಂದು ಇಂತಹ ಶಕ್ತಿ. ಎಂತಹ ಶಕ್ತಿ ಇದೆ ಅಂದ್ರೆ ಪದಾರ್ಥದಲ್ಲಿಯೇ, ನಾವು ಹೇಳೋದು ಬೇಕಾಗಿಲ್ಲ, ಪದಾರ್ಥದಲ್ಲಿಯೇ ಇಂತಹ ಒಂದು ಶಕ್ತಿ ಇದೆಯಲ್ಲ. ತಾನು ಅಭಿನ್ನನಾಗಿದ್ದರೂ ವ್ಯವಹಾರ ಮಾಡುವ ಕಾಲದಲ್ಲಿ ಭಿನ್ನ ಎಂದು ವ್ಯವಹಾರ ಮಾಡುವಂತೆ ತೋರಿಸಿಕೊಳ್ತದೆ. ಅಂತಹ ಒಂದು ಶಕ್ತಿ ಇದೆ ಅದರಲ್ಲಿ. ಅಂತಹ ಒಂದು ಶಕ್ತಿ ಇದೆ. ಹೇಗೆ? ಅದು ಅಭಿನ್ನವಾಗಿರುತ್ತದೆ. ಆದರೆ ಬಾಯಲ್ಲಿ ವ್ಯವಹಾರ ಮಾಡುವಾಗ ಮಾತ್ರ ಭಿನ್ನ ಅಂತ ವ್ಯವಹಾರ ಮಾಡ್ತೀರಿ. ಸುಳ್ಳಲ್ಲ, ಅದು ಭ್ರಾಂತಿ ಅಲ್ಲ, ಅದಕ್ಕೆ ಬಾಧೆ ಇಲ್ಲ, ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಿಮಗೆ ತೋರಿಸಿಕೊಡ್ತೇನೆ ಅಂತ ಹೇಳಿದ್ರು ಆಚಾರ್ಯ. ವೇದವ್ಯಾಸ ದೇವರೇ ಹೇಳಿದ್ದಾರೆ ಈ ಮಾತನ್ನ. ಉಳಿದುದು ಬಿಟ್ಬಿಡ್ರಿ. ರಾಮನ ಮಗ ಅಂತ ಹೇಳ್ತಿರ್ತೀವಿ ಅಲ್ವೋ? ರಾಮನ ಮಗ ಅಂತ ಕೇಳಿದಾಗ, ಅಥವಾ ದಶರಥನ ಮಗ ರಾಮ ಅಂತ ಹೇಳಿದಾಗ ಈ ನ ಅಂತ ಬರ್ತದೆ ನೋಡ್ರಿ. ದಶರಥನ ಮಗ ಅಂದ್ರೆ ಏನರ್ಥ? ದಶರಥ ಬೇರೆ, ರಾಮ ಬೇರೆ ಅಂದ್ರೆ ಇದು ಭೇದ ಅಂತ ಗೊತ್ತಾಗ್ತದೆ, ಯಾರಿಗಾದ್ರೂ ತಿಳಿತದೆ ಇದು. ನನ್ನ ಮನೆ ಅಂದೇ ತಿಟ್ಕೊಳ್ರಿ. ನನ್ನ ಮನೆ ಅಂತಂದಾಗ ನಾನು ಮನೆ ಒಂದು ಅಂತ ಯಾರಿಗೂ ತಲೆಯಲ್ಲಿ ಬರೋದಿಲ್ಲ. ಬರ್ತಿತ್ತು ಅಂದ್ರೆ ಡೇಂಜರ್. ಯಾರಿಗೆ ಅಂತ ಕೇಳ್ಬೇಡ್ರಿ, ಮನೆಗೋ ಆಚಾರ್ಯಗೋ ಅಂತ ಕೇಳ್ಬೇಡ್ರಿ. ಅದಕ್ಕೆ ನನ್ನ ಮನೆ ಅಂತ ಇದೆ. ನನ್ನ ಮನೆ ಅಂತ ಇದ್ದಾಗ ನನಗೂ ಮನೆಗೂ ಭೇದ. ಹಾಗಾದ್ರೆ ಈ ತರಹದ ಜ್ಞಾನಗಳೇನ್ ಬರ್ತಾ ಇದೆಯಲ್ಲ, ಪ್ರತೀತಿ ಅಂತ ಕರಿತೀವಿ ಅದಕ್ಕೆ. ಈ ತರಹದ ಪ್ರತೀತಿಗಳೇನ್ ಬರ್ತಾ ಇದೆಯಲ್ಲ, ಇದು ಭೇದ ಅಂತ ಹೇಳುವಂತಹದ್ದು. ಸೊ ಇದನ್ನೇ ಒಂದ್ ಕಡೆ ಅಪ್ಲೈ ಮಾಡೋಣ. ಏನ್ ಅಪ್ಲೈ ಮಾಡೋಣ ಅಂದ್ರೆ, ಬಂಗಾರದ ಉಂಗುರ ಅಂತ ವ್ಯವಹಾರ ಮಾಡ್ತೀನಿ, ಬಂಗಾರದ ಚೈನು ಅಂತೀನಿ, ಬಂಗಾರದ ಸರ ಅಂತೀನಿ. ಈಗ ಬಂಗಾರದ ಸರ ಅಂತ ಅನ್ನುವಾಗ ವ್ಯವಹಾರ ಮಾಡುವಾಗ ಭೇದದ ಪ್ರತೀತಿ ಬರ್ತದೋ ಇಲ್ಲೋ? ಹೌದು. ನನ್ನ ಮನೆ ಅಂದಾಗ ಹೆಂಗ್ ಬರಬೇಕು, ಬಂಗಾರದ ಉಂಗುರ ಅಂದಾಗ್ಲೂ ಕೂಡ ಬೇರೆ ಬೇರೆ ಅಂತೆ ನಮಗನಿಸ್ತದೆ. ಆದರೆ ಬಂಗಾರ ಮತ್ತು ಉಂಗುರಗಳು ಬೇರೆಯಾ? ಬಂಗಾರ ಮತ್ತು ಉಂಗುರಗಳು ಬೇರೆ ಅಲ್ಲ. ಬಂಗಾರವೇ ಉಂಗುರ. ಬಂಗಾರವೇ ಉಂಗುರವಾದರೂ ಕೂಡ ವ್ಯವಹಾರ ಮಾಡುವಾಗ ಬಂಗಾರದ ಉಂಗುರ ಅಂತ ವ್ಯವಹಾರ ಮಾಡ್ತೀರಿ. ಹಾಗಾದ್ರೆ ಅಭಿನ್ನವಾದ ವಸ್ತುವಿನಲ್ಲಿ ಭೇದದ ವ್ಯವಹಾರ ಮಾಡಲಿಕ್ಕೆ ಇರುವಂತಹ ಒಂದು ಶಕ್ತಿ ಇದೆ. ಅದನ್ನೇನ್ ಕರೀತಾರೆ ಅಂದ್ರೆ ವಿಶೇಷ ಎಂದು ಕರೆಯುತ್ತಾರೆ ಶ್ರೀಮದಾಚಾರ್ಯಂದ್ರು. ಇದು ಪ್ರಾಮಾಣಿಕವಾದದ್ದು, ಎಲ್ಲರೂ ಅಂಗೀಕಾರ ಮಾಡುವಂತಹದ್ದು, ಯಾರೂ ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಇದನ್ನ ಪ್ಲಾಸ್ಟಿಕ್ ವಾಟಕ ಅಂತಾರೆ. ಸ್ವಲ್ಪ ಹೊಸದು ಹೇಳೋಣಂತ. ಬಂಗಾರದ ಉಂಗುರ ಹಳಿವಾಯ್ಬಿಟ್ಟ ಅವ್ರಿಗೆ. ಬಂಗಾರದ ಉಂಗುರ ಕೇಳಿ ಕೇಳಿ ಬೋರ್ ಆಗಿಬಿಟ್ಟದೆ. ಪ್ಲಾಸ್ಟಿಕ್ ವಾಟಕ ಅಂತಾರ. ಪ್ಲಾಸ್ಟಿಕ್ ಬೇರೆ, ವಾಟಕ ಬೇರೆ ಏನದು? ಅಲ್ಲ, ಸ್ಟೀಲಿನ ವಾಟಕ ಅಂತಾರ. ಹೇಳೋಣಂತ. ಸ್ಟೀಲಿನ ಗ್ಲಾಸ್ ಅಂದ್ರೆ ಸ್ಟೀಲು ಮತ್ತು ಗ್ಲಾಸ್ ಎರಡು ಒಂದೇ. ಆದರೆ ಆ ಸ್ಟೀಲಿನಿಂದಲೇ ನಿರ್ಮಾಣವಾಗಿರುವಂತಹ ಈ ಗ್ಲಾಸಿನ ಮಧ್ಯದಲ್ಲಿ ವ್ಯವಹಾರ ಮಾಡುವಾಗ ಭೇದ ಎನ್ನುವಂತೆ ವ್ಯವಹಾರ ಮಾಡಿದರೂ ಕೂಡ ಮೂಲತಃ ಏನಾಗಿವೆ? ಅವು ಅಭಿನ್ನವೇ ಆಗಿವೆ. ಹಾಗಿದ್ದಂತೆ ದೇವರಿಗೂ ದೇವರಲ್ಲಿ ಇದ್ದ ಗುಣಕ್ಕೂ ಬಟ್ಟೆಗೂ ಬಟ್ಟೆಯಲ್ಲಿರುವಂತಹ ಬಣ್ಣಕ್ಕೂ ಏನಿದೆ ಅಂತ ಕೇಳಿದ್ರೆ ಅಭೇದವೇ ಇದೆ. ಅಭೇದ ಇದ್ರೂ ಕೂಡ ವ್ಯವಹಾರ ಮಾಡುವುದಕ್ಕಾಗಿ ಬರ್ತದೆ. ಅದಕ್ಕೆ ಏನ್ ಕರೀತಾರೆ ಮಧ್ವ ಸಿದ್ಧಾಂತದಲ್ಲಿ ಅಂತ ಕೇಳಿದ್ರೆ ಸವಿಶೇಷ ಭೇದ. ಭೇದ ಅಲ್ಲ, ಅಭೇದ. ಸವಿಶೇಷ ಅಭೇದ ಅಂತ ಕರೀತಾರೆ. ಇದನ್ನ ನೋಟ್ ಮಾಡ್ಕೊಂಡಿರ್ರಿ. ಇದು ಮಧ್ವ ಸಿದ್ಧಾಂತದ ವೈಶಿಷ್ಟ್ಯ. ಏನ್ ಹಂಗಂದ್ರೆ, ಭೇದ ಅಂದ್ರೆ ಭೇದ ಅಂತ ಒಂದು ಶಬ್ದ ಇದೆ, ಅದ್ರ ಇಟ್ಕೊಂಡಿರ್ರಿ ಮೊದಲು. ಆಮೇಲೆ ಅದಕ್ಕೊಂದು ಸೇರಿಸ್ಕೊಳ್ರಿ, ಅಭೇದ ಅಂತ ಬರ್ಕೊಳ್ರಿ. ಅಂದ್ರೆ ಅಭೇದ. ಎಂತಹ ಅಭೇದ ಅಂದ್ರೆ ವಿಶೇಷ ಅಭೇದ. ಒಂದು ಶಕ್ತಿ ಅದ, ಅದರಲ್ಲಿ ಒಂದು ಶಕ್ತಿ ಇರುವಂತಹ ಅಭೇದ ಅದು. ಅದಕ್ಕೆ ಸವಿಶೇಷ ಅಭೇದ ಅಂದ್ರೆ ತಾನು ಎಲ್ಲೆಲ್ಲಿ ಇರ್ತದಲ್ಲ ಅಲ್ಲಿ ಭೇದ ಮಾಡುವ ಕೆಲಸವನ್ನ ಮಾಡ್ತದೆ. ಭೇದ ಪ್ರತಿನಿಧಿ. ಆಚಾರ್ಯ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಹೇಳುವಾಗ ಭೇದ ಪ್ರತಿನಿಧಿ ಅಂತ ಕರೆದಿದ್ದಾರೆ ಅದನ್ನ. ಯಾವುದನ್ನ? ವಿಶೇಷವನ್ನ. ಸ್ವಾಮಿಗಳು ಬಂದ ಕೆಲಸ ಮಾಡುವುದನ್ನ ದಿವಾನರು ಬಂದು ಮಾಡ್ತಿರ್ತಾರಲ್ಲ,
ದಿವಾನರು ಬಂದರು ಅಂದ್ರೆ ಸ್ವಾಮಿಗಳು ಬಂದು ಕೆಲಸ ಮಾಡಿದಂತೆ, ಅಂದ್ರೆ ಸ್ವಾಮಿಗಳ ಪ್ರತಿನಿಧಿ ದಿವಾನರು ಅಂತ ಹೇಳಿದಂತೆ. ಹಾಗೆ ಭೇದದ ಪ್ರತಿನಿಧಿ, ಭೇದ ಅಲ್ಲ ಅದು, ವಿಶೇಷ ಅದು. ಅದೇನು ಶಕ್ತಿ ಅಂದ್ರೆ ಭೇದ ಮಾಡುವ ಕೆಲಸವನ್ನ ಮಾಡ್ತದೆ, ಭೇದ ಅಲ್ಲ. ಇದಕ್ಕೇನ್ ಕರೆದಿದ್ದಾರೆ? ಸವಿಶೇಷ ಅಭೇದ ಅಂತ ಕರೀತಾ ಇದ್ದಾರೆ. ಇಂತಹ ಒಂದು ಶಕ್ತಿ ಸಾರ್ವಜನಿಕವಾಗಿ ಎಲ್ಲರಿಗೂ ಅನುಭವಕ್ಕೆ ಬಂದದ್ದರಿಂದ ಅದನ್ನೇ ನಾವು ಇಟ್ಟುಕೊಂಡು ಗುಣಗುಣಿಗಳ ಮಧ್ಯದಲ್ಲಿ ಅಭೇದವನ್ನೇ ಹೇಳ್ತೇವೆ. ಭಗವಂತನ ಜ್ಞಾನಕ್ಕೂ ಭಗವಂತನಿಗೂ ಅಭೇದವೇ ಇದೆ, ಆದರೂ ಭಗವಂತನ ಜ್ಞಾನ ಅಂತ ವ್ಯವಹಾರ ಮಾಡ್ತೀವಿ. ಏನ್ ತಪ್ಪದ? ನಮ್ಮ ಅನುಭವಕ್ಕೆ ಬಂದಿದೆ, ಭಗವಂತನಿಗೂ ಭಗವಂತನ ಪಾದಕ್ಕೂ ಅಭೇದ ಇದ್ರೂ ದೇವರ ಪಾದ ಅಂತ ಭೇದ ವ್ಯವಹಾರ ಮಾಡ್ತೀವಿ. ಹೀಗಾಗಿ ಯಾವ ಕಾರಣಕ್ಕೂ ಕೂಡ ಅಭೇದವನ್ನು ಒಪ್ಪಿಕೊಂಡಾಗ ಬರುವ ಸಮಸ್ಯೆಗಳಿಲ್ಲ ಅಂತ ಆಚಾರ್ಯರು ತಮ್ಮ ಅನುವ್ಯಾಖ್ಯಾನ ಮೊದಲಾದ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಗುಣಾದಿಭೇದೆ ಸಂಬಂಧಮಪೇಕ್ಷಾಪ್ಯನವಸ್ಥಿತೇ ವಿಶೇಷ ಮಾತ್ರೇಣ ಅನಂತ್ಯಂ ಗುಣಾನಾಂ ಶೋಭತೆ ವಿಭೋಗೋ. ಮುಗೀತು. 23ನೇ ಶ್ಲೋಕದಲ್ಲಿ ತಾರ್ಕಿಕರ ವಿಚಾರ ಮುಗಿಸಿ ಇನ್ನು ಬೌದ್ಧರ ವಿಚಾರವನ್ನು ತೆಗೆದುಕೊಳ್ಳುತ್ತಾರೆ. ಬುದ್ಧರು ತುಂಬಾ ಚೆನ್ನಾಗಿ ಮಾತಾಡ್ತಾರ್ರಿ ಅವರು. ದೇವರು ಬುದ್ಧನಾಗಿ ಬಂದ ಮೇಲೆ ಮತ್ತೊಬ್ಬ ಬುದ್ಧನಾಗಿ ಬಂದ. ದೇವರು ಬುದ್ಧನಾಗಿ ಹೇಳಿದ್ದನ್ನ ತಪ್ಪಾಗಿ ತಿಳಿದುಕೊಂಡು ಜಗತ್ತಿನ ತುಂಬ ತಪ್ಪಾಗಿ ಹೇಳಿದವರು ಮತ್ತೊಬ್ಬರು. ಈಗ ಆ ಬುದ್ಧರ ವಿಚಾರ ತಗೋತಾರೆ. ಬುದ್ಧರ ಜೊತೆಗೇನೆ ಇನ್ನೊಬ್ಬರನ್ನು ಸೇರಿಸ್ಬಿಡ್ತಾರೆ. ಎರಡೆರಡು ಪ್ರತ್ಯೇಕ ಖಂಡನೆ ಮಾಡೋದು ಬೇಡ, ಬುದ್ಧರನ್ನೇ ಜೊತೆಗಿಟ್ಟುಕೊಂಡು ಸೇರಿಸೋಣ. ಯಾರನ್ನ? ಮಾಯಾವಾದದವರನ್ನ ಬುದ್ಧರ ಜೊತೆಗೆ ಸೇರಿಸಿ ಹೇಳ್ತಾರೆ. ಯಾಕೆ ಅಂದ್ರೆ ಶಬ್ದ ಮಾತ್ರ ಬದಲಾವಣೆ, ವಿಷಯ ಎಲ್ಲ ಅವರದೇ ಇದೆ, ಏನಿಲ್ಲ. ಶಬ್ದ ಮಾತ್ರ ಬದಲಾವಣೆ, ವಿಷಯ ಅದೇ ಇದೆ ಅನ್ನುವುದು. ಇದನ್ನ ನಾವು ಹೇಳಿದ್ದೇವೆ, ಮಾಧ್ವರು ಹೇಳಿದ್ದಾರೆ, ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ ಅಂತ ಅಲ್ಲ. ಅವರೇ ತಮ್ಮ ಗ್ರಂಥಗಳಲ್ಲಿ ನಮಗೆ, ಮಧ್ವಾಚಾರ್ಯ ಬರುವುದಕ್ಕಿಂತಲೂ ಮೊದಲೇ ತಮ್ಮ ಗ್ರಂಥಗಳಲ್ಲಿ ನಮ್ಮನ್ನ ಜನ ಹೀಗೆ ಕರೆದಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಓದ್ದೇ ಇದ್ದವರು ಪಾಪ ದಡ್ಡರು ಅಜ್ಞಾನಿಗಳು ನಮಗೆ ಮಾಧ್ವರು ಅಂದ್ಬಿಟ್ರು, ನಮಗೆ ನಾರಾಯಣ ಪಂಡಿತಾಚಾರ್ಯ ಅಂದ್ರು ಅಂತ ಹೇಳಿದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ ಏನಿದೆ ಅಂದ್ರೆ, ಮನ್ಯತೆ ಶೂನ್ಯಮೇವಾನ್ಯೇ ತತ್ವಮಾಗಮ ವೈರಿಣಃ ಮತಾ ಮಾಧ್ಯಮಿಕಾಸ್ತೇಪಿ ವ್ಯಕ್ತಾಶ್ಚನ್ನ ಇತಿ ದ್ವಗೇ. ಬೌದ್ಧರು ಒಂದ್ ಮಾತು ಹೇಳ್ತಾರೆ, ಅಲ್ರಿ ಈಗ ನೀವು ಇಷ್ಟೆಲ್ಲ ಗಲಾಟೆ ಹಾಕಿದ್ರಲ್ಲ, ಗುಣ ಇದೆ, ಭೇದ 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 ಎಲ್ಲ ಯಾವಾಗ ಅಂದ್ರೆ ಗುಣ ಇದ್ದು ಆ ಗುಣಕ್ಕೂ ದೇವರಿಗೂ ಏನ್ ಸಂಬಂಧ ಅಂತ ವಿಚಾರ ಮಾಡಿದ್ರೆ ಇಷ್ಟೆಲ್ಲ ಗಲಾಟೆ ಮಾಡಬೇಕು. ಬೇಡವೇ ಬೇಡ, ಒಂದು ಕೆಲಸ ಮಾಡಿಬಿಡೋಣಂತೆ. ಬೇಡವೇ ಬೇಡ, ಒಂದು ಕೆಲಸ ಮಾಡಿಬಿಡೋಣಂತೆ. ಏನು ಅಂದ್ರೆ ಏನೂ ಇಲ್ಲದ ಶೂನ್ಯವನ್ನೇ ನಾವು ಉಪಾಸನೆ ಮಾಡಿಬಿಡ್ತೇವೆ. ನಿಶ್ಚಿಂತ ಕೆಲಸ, ಏನೂ ಇಲ್ಲದ ಶೂನ್ಯ. ವಯಂ ನಿರ್ಗುಣಂ ಶೂನ್ಯಂ ತತ್ವಂ ಉಪಾಸ್ಮಹೇ. ನಾವೆಂಥ ತತ್ವವನ್ನು ಉಪಾಸನೆ ಮಾಡ್ತೀವಿ? ಏನೂ ಇಲ್ಲದ ನಿರ್ಗುಣವಾದ ಶೂನ್ಯವನ್ನ ಉಪಾಸನೆ ಮಾಡ್ತೇವೆ. ಬಹಳ ಚೆನ್ನಾಗಿದೆ. ಸ್ವಲ್ಪ ಒಂದೆರಡು ಮಾತು ಹೇಳಿ ಮುಂದೆ ಶೂನ್ಯನ ಪರಿಚಯ ಮಾಡಿಸ್ತೇನೆ. ಅದಕ್ಕೆ ನೋಡ್ರಿ, ಮನ್ಯಂತೆ ಶೂನ್ಯಮೇವ ಅನ್ಯೇ. ಬೌದ್ಧರು ಅವರೇನಂತಾರೆ ಅಂದ್ರೆ ಶೂನ್ಯವೇ ಪರತತ್ವ. ಜಗತ್ತಿನಲ್ಲಿ ಇರುವುದು ಎಲ್ಲವೂ ಕೂಡ ಏನು ಅಂದ್ರೆ ಶೂನ್ಯ, ಏನಿಲ್ವಂತೆ, ಎಲ್ಲ ಶೂನ್ಯ ಅಂತೆ. ಅಲ್ಲ, ಎಲ್ಲಾ ಶೂನ್ಯ ಅಂದ್ರೆ ಮತ್ತೆ ಇಷ್ಟೆಲ್ಲಾ ಮಂದಿ ನಾವು ಹೆಂಗ್ ಬಂದೀವಿ ಅಂತ ಕೇಳಿದ್ರೆ ಶೂನ್ಯದಿಂದಲೇ ಬಂದಿದ್ದೀರಿ. ಹಂಗಾರೆ ನಮ್ಮದು ಏನ್ ಕರಿಬೇಕು? ಮರಿ ಶೂನ್ಯ ಅಂತ ಕರಿಬೇಕು. ಏನ್ ತಪ್ಪಲ್ಲ, ನಾವೆಲ್ಲ ಶೂನ್ಯದ ಪ್ರಾಡಕ್ಟ್, ನಾವೆಲ್ಲ ಮರಿ ಶೂನ್ಯಗಳು ಅಂತ ಕರೆಸಿಕೊಳ್ಬೇಕು. ನಾವ್ ಯಾರು ಅವ್ರು ಹೇಳಿದ್ ಬಹಳ ಚೆನ್ನಾಗಿದೆ. ಕೊನೆಗೇನ್ರಿ? ಎಲ್ಲ ಶೂನ್ಯ ಅಲ್ಲೇನ್ರಿ ಆಚಾರ? ಕೊನೆಗೇನ್ರಿ ಆಚಾರ? ಎಲ್ಲ ಮುಗಿದ್ಮೇಲೆ ಏನ್ರಿ ಆಚಾರ? ಎಲ್ಲ ಶೂನ್ಯ ಅಲ್ಲೇನ್ರಿ ಅಂತ ಹಿಂಗೆ ಹೇಳ್ತಿರ್ತೀರಿಲ್ಲೋ, ಅದನ್ನೇ ಅವ್ರು ಉಪಯೋಗಿಸ್ಕೊಂಡ್ರು. ಶೂನ್ಯ ಶೂನ್ಯ ಅಂತ ತಿಳ್ಕೊಂಡು ಹೇಳಿ. ಅವರಲ್ಲಿ 4 ಜನ ಇದ್ದಾರೆ ಬೌದ್ಧರಲ್ಲಿ. ಯಾರು ಅಂದ್ರೆ ಮಾಧ್ಯಮಿಕಾಹ, ಯೋಗಾಚಾರಾಹ, ಸೌತ್ರಾಂತಿಕಾಹ, ವೈಭಾಷಿಕಾಹ ಅಂತ 4 ಜನ ಇದ್ದಾರೆ. ಕೇಳಿಸ್ಕೊಳ್ರಿ ಸ್ವಲ್ಪ, ಒಂದೆರಡು ಮಾತು ಅವರ ಬಗ್ಗೆ ಪರಿಚಯ ಆಗಬೇಕು ನಮಗೆ. ಬೌದ್ಧರಲ್ಲಿ ಯಾರ್ಯಾರಿದ್ದ ನಮಗೇನ್ರಿ, ಯಾವಾಗ ಹಿಂಗ ಮುಟ್ಗೋರ್ ಕಡೆ ಹೊಂಟಿರ್ತೀವಿ, ಎಲ್ಲಾರು ಕೆಂಪು ಮುಟ್ಕೊಂಡು ಹೊಂಟಿರೋ ಕಾಣಿಸ್ತಿರ್ತಾರೆ ನಮಗೆ. ಶಿರ್ಸಿ ಕಡೆ ಹಿಂಗೆ ಹೊಂಟ ಕೂಡಲೇ ಎಲ್ಲ ಕೆಂಪು ಹಾಕೊಂಡವ್ರೆ ಕಾಣಿಸ್ತಿರ್ತಾರೆ. ಅವ್ರು ಏನೋ ಏನೋ ತಿಳಿಯಂಗಿಲ್ಲ. ನಾನು ಸ್ವಾಮಿಗಳು, ನನ್ನ ಹೆಂಡತಿನೂ ಸ್ವಾಮಿಗಳು, ನನ್ನ ಮಕ್ಕಳು ಸ್ವಾಮಿಗಳು ಅಂತಾರೆ. ಹೆಂಗೋ ಏನೋ ಅರ್ಥ ಆಗಂಗಿಲ್ಲ. ಅವೆಲ್ಲ ಹುಟ್ಟಿದ ಮಕ್ಕಳ ಸ್ವಾಮಿಗಳಾಗಿರ್ತಾವಂತ, ಹೆಂಗೋ ಏನೋ ಗೊತ್ತಿಲ್ಲ. ಅವ್ರಿಗೇನು ಅಂತಿಲ್ಲ, ಹಂಗದು ಅರ್ಥ ಆಗಿಲ್ಲ. ಅದರಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಿ ಏನು ಚಮತ್ಕಾರ ಏನು ಅಂತ ಕೇಳಿದ್ರೆ, ಆ ಬೌದ್ಧರಲ್ಲಿ 4 ಜನ ಇದ್ದಾರೆ.
ಒಂದು ಮಾಧ್ಯಮಿಕಾಹ ಅಂತ ಅವರ ಸಿದ್ಧಾಂತ ಏನು ಅಂದ್ರೆ ಸರ್ವಂ ಶೂನ್ಯಂ, ಎಲ್ಲವೂ ಶೂನ್ಯ. ಇದು ಮಾಧ್ಯಮಿಕರ ವಿಚಾರ. ಎರಡನೇದ್ದು ಯೋಗಾಚಾರ ಅಂತ ಇದ್ದಾರೆ, ಅವರಂತಾರೆ ಬಾಹ್ಯಾರ್ಥ ಜಾತಂ ಶೂನ್ಯಂ, ಹೊರಗೇನಿದೆ ಅಲ್ಲ ಅದು ಮಾತ್ರ ಶೂರ, ಒಳಗಿದ್ದದೆಲ್ಲ ಸತ್ಯ. ಸ್ವಲ್ಪ ಚೇಂಜ್ ಮಾಡಿದ್ರೆ ಅಷ್ಟೊಳಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ ಅವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರು. ಹೊರಗಿದ್ದದ್ದೆಲ್ಲ ಶೂನ್ಯ, ಒಳಗಿದ್ದದ್ದೆಲ್ಲ ಅಸಲ್. ಇನ್ನ ಸೌತ್ರಾಂತಿಕಾಹ ಅವರೇನು ಬಾಹ್ಯಂ ಸರ್ವಂ ಅನುಮೇಯಂ, ಹೊರಗಿದ್ದದ್ದನ್ನೆಲ್ಲ ಅನುಮಾನ ಮಾಡಿ ತಿಳ್ಕೊಳ್ಬೇಕು ನಾವು. ಹೆಂಗ ಹೊಗೆಯನ್ನು ನೋಡಿ ಬೆಂಕಿ ಅಂತ ಊಹಾ ಮಾಡ್ಕೋತೀವಿ, ಹಂಗ ನೋಡಿ 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 ಓ ಇದೆಲ್ಲ ಇದೆ ಅಂತ ಅನುಮಾನ ಮಾಡ್ಕೋಬೇಕು ಅಂತ ಮತ್ತೊಬ್ಬರು. ಕೊನೆಯವರು ಹೊರಗಿದ್ದದ್ದು ಪ್ರತ್ಯಕ್ಷ ಗಮ್ಯ, ಅದು ಸತ್ಯ ಅಂದ್ರೆ ಪ್ರತ್ಯಕ್ಷದಿಂದ ತಿಳಿತದೆ ಅಂತ ಹೇಳಿದವರು ವೈಭಾಷಿಕಾಹ. ಇದರಲ್ಲಿ ಹೆಚ್ಚಿನ ಟಾರ್ಗೆಟ್ ಆದವರು ಅಥವಾ ಹೆಚ್ಚು ಮಹತ್ವಕ್ಕೆ ಬಂದವರು ಯಾರು ಅಂದ್ರೆ ಮಾಧ್ಯಮಿಕರು. ಯಾಕೆ ಮಾಧ್ಯಮಿಕರು ಅಂದ್ರೆ ಅವರ ಹೆಸರು ಹೇಳ್ತಾರೆ ಮೂರ್ಧನ್ಯಮನ್ಯ ಮಾಧ್ಯಮಿಕಾಹ. ಅವರ ಪ್ರಕಾರ ಸರ್ವವೂ ಶೂನ್ಯ. ಸರಿ, ನಾವೊಂದು ಕೇಳ್ತೀವಿ, ಸರಿ ಆ ಶೂನ್ಯ ಅಂತ ಇದೆ ಅಲ್ಲಪ್ಪ, ಶೂನ್ಯ ಹೇಗಿದೆ ಹೇಳು ಅಂತ ಕೇಳ್ತೀವಿ ನಾವು ಬೌದ್ಧರಿಗೆ. ರೀ ಶೂನ್ಯ ಹೆಂಗದ ಅಂದ್ರೆ ಏನ್ರಿ ಹೇಳಬೇಕು? ಶೂನ್ಯ ಯಾರಾದ್ರೂ ಹಿಂಗೆ ಕೇಳ್ತಾರ? ನಿಮ್ ಪ್ರಶ್ನೆ ಆದ್ರೂ ಸರಿ ಇದೆಯಾ? ಶೂನ್ಯ ಹೇಗಿದೆ ಅಂತ ಕೇಳಿದ್ರೆ ಆಚಾರ ಹೆಂಗಿದ್ದಾರೆ ಅಂತ ಕೇಳಿ ಹೇಳ್ಬೋದಪ್ಪ. ಗುಂಡು ಗುಂಡುಗಿದ್ದಾರೆ, ಸ್ವಲ್ಪ ಉದ್ದುದ್ದಿದ್ದಾರೆ, ಲಟ್ ಲಟ್ ಇದ್ದ, ಹಿಂಗೊಂದೇನು ಹೇಳ್ಬಹುದು ಆಚಾರ ಲಕ್ಷಣ. ಶೂನ್ಯ ಹೆಂಗದ ಅಂದ್ರೆ ಏನ್ ಹೇಳ್ಬೇಕು? ಅದಕ್ಕೆ ಅವ್ರು ಹೇಳ್ತಾರೆ, ನಾ ಹೇಳ್ತೀನಿ ಲಕ್ಷಣ ಹೇಳ್ತೀನಿ ಕೇಳ್ರಿ ಅಂದ್ರು. ಶೂನ್ಯ ಅಂದ್ರೆ ಹೆಂಗಿರ್ತದೆ ಗೊತ್ತಾ? ಅದು ಹೇಳ, ಅದು ಸತ್ಯ ಅಲ್ಲ, ನ ಸತ್ ನ ಅಸತ್, ಸತ್ಯ ಅಲ್ಲ, ಶೂನ್ಯ ಸತ್ಯವಾಗಿಲ್ಲ, ಹೋಗಿ ಬಿಡ್ರಿ. ಅಸತ್ಯವಾಗಿದೆಯಾ? ನ ಅಸತ್, ಅಸತ್ಯವಾಗಿಲ್ಲ. ಮತ್ತೆ ಹಾಗಾದ್ರೆ ಅದು ಸದಸತ್ತೋ? ಎರಡೂ ಕೂಡಿದ್ದೋ? ನ ಸದಸತ್ ನ ಸತ್ ನ ಸತ್ ನ ಸದಸತ್ ನಾಪಿ ಸದಸದ್ವಿಲಕ್ಷಣ, ಅದು ಸದಸದ್ವಿಲಕ್ಷಣವೂ ಅಲ್ಲ. ಮತ್ತೇನದು ಅಂತ ಕೇಳಿದ್ರೆ ಕಿಂತು ಚತುಷ್ಕೋಟಿ ವಿನಿರ್ಮುಕ್ತಂ ಶೂನ್ಯಂ, ಎಲ್ಲಾ ಕೋಟಿಗಳಿಂದ ದೂರವಾಗಿ ಒಂದು ಉಳ್ಕೊಂಡದ, ಅದು ಶೂನ್ಯ ಅಂತ ಕರಿತೇವೆ. ಅದ್ಭುತ ಶೂನ್ಯ ಇದು, ಅದ್ಭುತ ಶೂನ್ಯ. ಒಮ್ಮೆ ಗುಂಡಣ್ಣ ಟ್ರೈನಾಗ ಹೊಂಟಿದ್ನಂತ, ಗುಂಡಣ್ಣ ಟ್ರೈನಾಗ ಹೊಂಟಿದ್ನಂತ. ಟ್ರೈನಾಗ ಹೊಂಟಾಗ ಎದುರಿಗೊಬ್ಬ ಯಾರೋ ಭೇಟಿ ಆದ್ನಂತ. ಭೇಟಿ ಆದ್ಮೇಲೆ ಅವ ಗುಂಡಣ್ಣ ಕೇಳಿದ್ನಂತ, ಹೆಂಗದ ನಿಮ್ದು ಬಿಸ್ನೆಸ್ ಗಿಸ್ನೆಸ್ ಎಲ್ಲ ಕೇಳಿದ್ನಂತೆ. ಫಸ್ಟ್ ಕ್ಲಾಸ್ ನಡೀಲಿಕ್ಕತ್ತದ, ಏನ್ ಚಿಂತೆ ಮಾಡ್ಬೇಡ್ರಿ, ಎಲ್ಲ ಚಲೋ ಅದಂತ. ಯಾರೋ ಅಪರಿಚಿತ, ಗೊತ್ತಿಲ್ಲ ಅವ. ಹೆಂಗದ ನಿಮ್ ಬಿಸ್ನೆಸ್? ಎಲ್ಲ ಚಲೋ ನಡೆದದ ಅಂತಂದು. ಒಂದ್ 10 ನಿಮಿಷ ಆದ್ಮೇಲೆ ಗುಂಡಣ್ಣ ಕೇಳಿದ್ನಂತ, ಹಿಂಗ ಒಂದ್ 10,000 ರೂಪಾಯಿ ಸಾಲ ಕೊಡ್ರಿ ಏನಂತ. ಅವ್ನು ಟ್ರೈನ್ಯಾಗ ಕೂತವಂದ, ನೀ ಯಾರೋ ಏನು ಅಂತ ನನಗೆ ಗೊತ್ತೇ ಇಲ್ಲ, ನೀ ಯಾರು ಏನು ಅಂತ ಗೊತ್ತಿಲ್ಲ, ನನಗೆ 10,000 ಸಾಲ ಕೊಡಂತಿ, ನಾ ಹೆಂಗ್ ಕೊಡ್ಲಿ ಎಂದವ. ಗುಂಡಣ್ಣ ಸಿಟ್ಟಿಗಿದ್ದಾನೆ. ಅವ ಅಂದಲ್ರಿ, ಊರಾಗಿದ್ದವರಿಗೆ ನಾ ಹೆಂಗಿದ್ದೀನಿ ಅಂತ ಗೊತ್ತದ, ಅವ್ರು ಸಾಲ ಕೊಡಂಗಿಲ್ಲ, ನಿಮಗ ನಾ ಯಾರು ಅಂತ ಗೊತ್ತಿಲ್ಲ, ನೀವು ಸಾಲ ಕೊಡಂಗಿಲ್ಲ, ಮತ್ತೆ ನಾವು ಬದುಕ್ಬೇಕೋ ಬೇಡ ಹೇಳ್ರಿ ಅಂತ ಹೇಳಿದವ. ಅವರೂ ಇಲ್ಲ, ಇವರೂ ಇಲ್ಲ, ಸತ್ಯವೂ ಅಲ್ಲ, ಅಸತ್ಯವೂ ಅಲ್ಲ, ಮತ್ ನಾವ್ ಹೆಂಗ್ ಬದುಕ್ಬೇಕೀಗ? ಅದಕ್ಕೆ ಅವ್ರು ಹೇಳಿದ್ರು, ಶೂನ್ಯ ಇದೆಯಲ್ಲ ಇದು ಸತ್ಯ ಅಲ್ಲ, ಶೂನ್ಯ ಇದೆಯಲ್ಲ ಇದು ಅಸತ್ಯ ಅಲ್ಲ, ಶೂನ್ಯ ಇದೆಯಲ್ಲ ಇದು ಸದಸತ್ತಲ್ಲ, ಶೂನ್ಯ ಇದೆಯಲ್ಲ ಇದು ಸದಸತ್ ವಿಲಕ್ಷಣ ಅಲ್ಲ. ಈ 4 ಕೋಟಿಗಳಿಂದ ಭಿನ್ನವಾದ ಒಂದು ಶುದ್ಧ ಶೂನ್ಯ ಇದೆಯಲ್ಲ, ಅದು ನಮ್ಮದು. ಎಂಥ ಜನ ಇದ್ದಾರೆ, ಆಶ್ಚರ್ಯ ಆಗ್ತದ. ಮನ್ಯಂತೆ ಶೂನ್ಯಮೇವಾನ್ಯೇ ತತ್ವಮಾಗಮ ವೈರಿಣಃ ಮತ ಮಾಧ್ಯಮಿಕಾಸ್ತೇಪಿ. ಅದರಲ್ಲಿ ಇಬ್ಬರು ವ್ಯಕ್ತಾಹ ಛನ್ನಾಹ ಇತಿ ದ್ವಯೇ, ಮುಚ್ಚಿಕೊಂಡವರೊಬ್ರು, ಬಿಚ್ಚಿಕೊಂಡವರೊಬ್ರು. ಮುಚ್ಚಿಕೊಂಡ ಮಾಧ್ಯಮಿಕರು ಒಬ್ಬರು, ಬಿಚ್ಚಿಕೊಂಡ ಮಾಧ್ಯಮರು ಮತ್ತೊಬ್ಬರು, ಮಾಧ್ಯಮಿಕರು ಮತ್ತೊಬ್ಬರು. ಮುಚ್ಚಿಕೊಂಡ ಮಾಧ್ಯಮಿಕರನ್ನೇ ಮಾಯಾವಾದದವರು ಅಂತ ಕರೀತಾರೆ. ನೋಡ್ರಿ, ಅವರೊಳಗ ಯಾರು ಚಲೋ? ಇದು ಮೊದಲೇ ಹೇಳಿದ್ರು, ಆಗಮ ವೈರಿಣಃ, ಇವರು ವೇದ ವಿರೋಧಿಗಳು, ನೆನಪಿಟ್ಟುಕೊಳ್ರಿ. ಯಾರು? ಬೌದ್ಧರು ವೇದಕ್ಕೆ ವಿರುದ್ಧ. ಸರ್ವಾತ್ಮನ ವೇದವನ್ನ ಅಂಗೀಕಾರ ಮಾಡೋದಿಲ್ಲ, ವೇದ ಅಬದ್ಧ, ವೇದ ಸುಳ್ಳು, ಏನೂ ಇಲ್ಲ ಅಂತ ಓಪನ್ ಆಗಿ ಮುಕ್ತ ಕಂಠದಿಂದ ಹೇಳ್ತಾ ಇದ್ದಾರೆ. 25ನೇ ಶ್ಲೋಕ. ಈಗ ಇವರಿಗೂ ಅವರಿಗೂ ಏನ್ ವ್ಯತ್ಯಾಸ ಇಲ್ಲ ಅಂತ ಹೇಳಬೇಕಾಗಿದೆ. ನಾರಾಯಣ ಆಚಾರ್ಯರಿಗೆ ಟೀಕಾಕೃತ್ಪಾದರಿಗೆ ಮೊದಲಾದ ಮಹಾನುಭಾವರಿಗೆ ಏನು ಅಂದ್ರೆ, ಬೌದ್ಧರ ಶೂನ್ಯವಾದ, ಮಾಯಾವಾದದ ಬ್ರಹ್ಮವಾದ ಎರಡೂ ಒಂದೇ. ಮಾಯಾವಾದದ ಬ್ರಹ್ಮನೇ ಬೌದ್ಧರ ಶೂನ್ಯ, ಬೌದ್ಧರ ಶೂನ್ಯನೇ ಮಾಯಾವಾದದ ಬ್ರಹ್ಮ ಅಲ್ರಿ. ಅದಕ್ಕೆ ಅವ್ರು ಹಠ ಮಾಡ್ತಾರ ಅಲ್ರಿ. ಅವರು ಒಂದು ಒಪ್ಪಿಲ್ಲ, ನಾವು ಒಂದು ಒಪ್ಪಿದ್ದೇವೆ. ಏನು ಒಪ್ಪಿದ್ದೀರಿ?
ವೇದವನ್ನ ಒಪ್ಪಿದ್ದೇವೆ, ಅವರು ವೇದವನ್ನ ಒಪ್ಪಿಲ್ಲ. ಕರೆಕ್ಟ್, ಅವರು ವೇದ ಒಪ್ಪಿದ್ದಾರೆ, ನೀವು ವೇದ ಒಪ್ಪಿಲ್ಲ. ಅವರೇನ್ ಮಾಡಿದ್ದಾರೆ? ಬೌದ್ಧರು ಪ್ರತ್ಯಕ್ಷವಾಗಿ ವೇದವನ್ನ ನಿರಾಕರಣೆ ಮಾಡ್ತಾರೆ, ನೀವು ವೇದವನ್ನ ಒಪ್ತೀರಿ. ಅದರ ಒಂದು ಡೇಂಜರ್ ಮಾಡಿ ಕೂಡಿಸ್ಬಿಟ್ರಿ ಅದನ್ನು. ಹೆಂಗದ ನೋಡ್ರಿ. ಶೂನ್ಯಂ ಬ್ರಹ್ಮಾತ್ಮಗೇನಾಗುಗು ಸ್ವಾಂಶ್ಚ ವೇದಾಂತಿನೋಭ್ಯದುಹು ಅತತ್ವಾ ವೇದಕಂ ವೇದಂ ವದಂತಶ್ಚರ ಮೇಖಲಾ. ಶೂನ್ಯಂ ಬ್ರಹ್ಮಾತ್ಮಗೇನಾಗುಹು, ಶೂನ್ಯವನ್ನ ಬ್ರಹ್ಮ ಎಂಬ ಹೆಸರಿನಿಂದ ಕರೀತಾ ಇದ್ದಾರೆ. ಜನರಿಗೆ ಅಟ್ರಾಕ್ಟ್ ಅಂದ್ರೆ ಆಕರ್ಷಣೆ ಬರ್ಬೇಕ್ರಿ ಅದಕ್ಕೆ. ನೀವು ಸುಮ್ನೆ ಶೂನ್ಯ ಶೂನ್ಯ ಅಂದ್ರೆ ಬೈತಾರೆ ಎಲ್ರ. ಈಗ ಏನಾಗಿತ್ತು ಅಂದ್ರೆ ಈ ದರ್ಶನ ಮಾಯಾವಾದ ದರ್ಶನ ಬರೋ ಹೊತ್ತಿಗೆ ಭಾರತದ ತುಂಬೆಲ್ಲ ಬೌದ್ಧ ಸಿದ್ಧಾಂತ ಸೇರಿಕೊಂಡು ಜನರಿಗೆಲ್ಲ ಅದರ ಮೇಲೆ ಈ ಆಕರ್ಷಣೆ ಕಡಿಮೆ ಆಗಿತ್ತು. ಆದರೆ ಅದನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಅಭಿಪ್ರಾಯ ಇದ್ದ ಕೆಲವು ಜನರು ಅದಕ್ಕೊಂದು ಹೊಸ ಹೆಸರು ಹಾಕಿದ್ರು ನೋಡ್ರಿ. ಅದನ್ನೇ ಸ್ವಲ್ಪ ಚೇಂಜ್ ಮಾಡ್ಬೇಕೀಗ. ಹೆಂಗ್ ಮಾಡಿದ್ರು? ಶೂನ್ಯವನ್ನ ಬ್ರಹ್ಮ ಅಂತ ಕರೆದ್ರು. ಯಾಕ? ಮಾಯಾವಾದದ ಬ್ರಹ್ಮನಲ್ಲಿ ಏನಿದೆ ಅಂತ ಕೇಳಿದ್ರೆ ಏನಿಲ್ಲ. ಮಾಯಾವಾದ ಬ್ರಹ್ಮನಲ್ಲಿ ಏನಿದೆ ಅಂದ್ರೆ ಏನೂ ಇಲ್ಲದ ಬ್ರಹ್ಮ. ಶೂನ್ಯದಲ್ಲಿ ಏನಿದೆ ಅಂದ್ರೆ ಏನೂ ಇಲ್ಲ. ಏನೂ ಇಲ್ಲದ ಶೂನ್ಯ, ಏನೂ ಇಲ್ಲದ ಬ್ರಹ್ಮ ಈಸ್ ಈಕ್ವಲ್ ಟು ಏನೇನೂ ಇಲ್ಲ. ಒಬ್ಬರ ಆಚಾರ್ಯ ಕೇಳಿದಂತ, ಆಚಾರ್ಯ ನಿಮಗೆ ಯಾವ ಮಂತ್ರ ಬರ್ತಾವ ಅಂತ ಕೇಳಿದಂತ. ಆಚಾರ್ಯ ಹೇಳಿದಂತ, ನಂಗೆ ಪಂಚಾಕ್ಷರಿ ಮತ್ತು ಷಡಕ್ಷರಿ ಮಂತ್ರ ಬರ್ತಾವ ಅಂದ್ರಂತ. ಭಾರಿ ಆಶ್ಚರ್ಯ ಆಯ್ತು. ಏನು ಸಿದ್ಧಿ ಮಾಡ್ಕೊಂಡಾರೋ ಏನು ಆಚಾರು, ಪಂಚಾಕ್ಷರಿ ಮಂತ್ರ ಷಡಕ್ಷರ ಮಂತ್ರ ಅಂತ ಹೇಳಿದ್ರು. ಏನ್ ಆಚಾರ ಹೇಳ್ರಿ ಅಂತ ಕೇಳಿದ್ರೆ, ಪಂಚಾಕ್ಷರಿ ಮಂತ್ರ ಏನು? ಏನೂ ಗೊತ್ತಿಲ್ಲ ಪಂಚಾಕ್ಷರಿ ಮಂತ್ರ, ಏನೂ ಗೊತ್ತಿಲ್ಲ ಪಂಚಾಕ್ಷರಿ ಮಂತ್ರ. ಷಡಕ್ಷರ ಮಂತ್ರ ಯಾವುದು? ಏನೇನೂ ಗೊತ್ತಿಲ್ಲ ಷಡಕ್ಷರಿ ಮಂತ್ರ. ಏನ್ ಅದ್ಭುತ ಸಾಧನೆ ಇದು! ಇಡೀ ಜನ್ಮದಲ್ಲಿ ಅವರಿಗೆ ಪಂಚಾಕ್ಷರಿ ಮಂತ್ರ ಷಡಕ್ಷರಿ ಮಂತ್ರಗಳನ್ನ ಅಭ್ಯಾಸ ಮಾಡಿಕೊಂಡವರವರು. ಇವರ ಶೂನ್ಯವೂ ಏನೂ ಇಲ್ಲ, ಇವರ ಬ್ರಹ್ಮನಿಗೂ ಏನೂ ಇಲ್ಲ. ಏನೂ ಇಲ್ಲದ ಇವರಿಬ್ಬರು ಸೇರ್ಕೊಂಡು ಏನೇನೂ ಇಲ್ಲ ಅಂತ ಜಗತ್ನಲ್ಲಿ ಹೇಳಿಕೊಟ್ರೆ ಏನ್ ಮಾಡ್ಬೇಕು? ಸ್ವಲ್ಪ ಮಾಯಾವಾದಿಗಳಿಗೆ ಕೋಪ ಬಂತು. ನಮಗೆ ನೀವು ಅನಬೇಡ್ರಿ, ನೀವು ನಮಗೆ ಪ್ರಚ್ಛನ್ನ ಬೌದ್ಧ ಅನಬೇಡ್ರಿ. ಸರಿ ಅನ್ನೋದಿಲ್ಲ, ಹೋಗ್ಲಿ ಬಿಡ್ರಿ, ಅದನ್ನ ಬಿಟ್ಟಾಕ್ತೀವಿ ಬಿಡ್ರಿ. ಈಗ ವೇದದ ಬಗ್ಗೆ ಮಾತಾಡೋಣಂತೆ. ವೇದದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವೇದ ಅವರು ಪ್ರಮಾಣ ಅಲ್ಲ ಅಂತಾರೆ, ನೀವೇನಂತೀರಿ? ಯಾಕ್ರಿ? ನಾವು ವೇದವನ್ನ ಪ್ರಮಾಣ ಅಂತೀವಿ. ಸರಿ, ವೇದವನ್ನ ಪ್ರಮಾಣ ಅಂತೀರಾ? ಅದರಲ್ಲಿ ಹೇಳಿದ್ದು ಸತ್ಯವೋ ಸುಳ್ಳು ಅಂದ್ರೆ ವೇದ ಪ್ರಮಾಣ, ಅದರಲ್ಲಿ ಹೇಳಿದ್ದು ಮಾತ್ರ ಸುಳ್ಳು. ವೇದ ಪ್ರಮಾಣ ಅಬ್ಬೊಬ್ಬ ವೇದ ಪ್ರಮಾಣ ಅಲ್ಲ ಅನ್ನೋದಿಲ್ಲ. ವೇದ ಪ್ರಮಾಣ, ಅದರಲ್ಲಿ ಹೇಳಿದ್ದು ಮಾತ್ರ ಸುಳ್ಳು. ಯಾರಾದ್ರೂ ಒಪ್ತಾರ? ಹೇಳಿ ನೋಡಂತೆ. ಯಾರಾದ್ರೂ ಹೇಳಿ ನೋಡಂತೆ. ಅತತ್ವಾ ವೇದಕಂ ವೇದಂ ವದಂತಶ್ಚರ ಮೇಖಲಾಹ. ವೇದ ಹೋಗ್ತಾರಂತೆ, ಆ ವೇದದಲ್ಲಿ ಭಾಗ ಮಾಡ್ತಾರೆ. ಏನ್ ಭಾಗ ಮಾಡ್ತಾರೆ ಅಂದ್ರೆ ಉಪನಿಷತ್ತು ಒಂದು ಭಾಗ, ಬ್ರಾಹ್ಮಣ ಮಂತ್ರ ಆರಣ್ಯಕ ಅಂತ ಒಂದು ಭಾಗ. ಈ ಮೂರವ ನೋಡ್ರಿ, ಮಂತ್ರ ಬ್ರಾಹ್ಮಣ ಆರಣ್ಯಕ ನೋಡ್ರಿ, ಇವು ಸುಳ್ಳು ಹೇಳೋ ವೇದ. ಇದು ಕೊನೆಯದು ಉಪನಿಷತ್ತು ನೋಡ್ರಿ, ಇದು ಸತ್ಯ ಹೇಳೋ ವೇದ. ವೇದ ಸುಳ್ಳು ಹೇಳ್ತದೆ, ಆದ್ರೆ ಪ್ರಮಾಣ ಆಗ್ಯದ. ಹೆಂಗೆ ಎಂಥ ಅದ್ಭುತ ಆವಿಷ್ಕಾರ ಅಂದ್ರೆ ಸುಳ್ಳು ಹೇಳುವ ಪ್ರಮಾಣ. ಖರೆ ಹೇಳು ಪ್ರಮಾಣ ಅಂದ್ರೆ ಏನ್ರಿ? ಖರೆ ಹೇಳ್ತಿರ್ಬೇಕು. ಇವ್ರೇನ್ ಮಾಡಿದ್ರು ಅಂದ್ರೆ ಸುಳ್ಳು ಹೇಳುವ ಪ್ರಮಾಣ ಅಂದ್ರು. ಒಮ್ಮೆ ಒಂದೂರಿಗೆ ಅವ್ರ ಬಾಬಾ ಬಂದಿದ್ರಂತ್ರಿ. ನಂಗೆ ಇದು ಕೇಳಿದಾಗೆಲ್ಲ ಕಥೆ ನೆನಪಾಗ್ತಿರ್ತದೆ. ಸುಳ್ಳು ಹೇಳೋರು ನೋಡಿದಾಗೆಲ್ಲ ಅದು ಅರ್ಥ ಆಗ್ತಿರ್ತದೆ. ಬಾಬಾ ಬಂದಿದ್ರಂತೊಮ್ಮೆ, ದೊಡ್ಡ ಬಾಬಾ ರೀ ಅವ. ಬಾಬಾ ಇಡೀ ಊರು ತುಂಬ ಏನ್ ಹೇಳಿಕತ್ತಿದ್ದ ಅಂದ್ರೆ, ಎಂಥ ಅಕ್ಷರ ಬರದೇ ಇದ್ದವನಿಗೂ 1 ನಿಮಿಷದೊಳಗೆ ಅಕ್ಷರ ಓದೋ ಹಂಗೆ ಮಾಡ್ತೀನಿ, 1 ನಿಮಿಷದಾಗ. ಆಶ್ಚರ್ಯ. ಇಡೀ ಊರಾಗ ಸುದ್ದಿ, ಊರಾಗ ಎಲ್ಲಾ ಕಡೆ ಸುದ್ದಿ. ಇಲ್ಲ ಬಾಬಾ ಬಂದಾರೊಬ್ರು, ಆ ಬಾಬಾ 1 ನಿಮಿಷದೊಳಗೆ ಅಕ್ಷರಸ್ಥರನ್ನಾಗಿ ಮಾಡ್ತಾರ ಅಂತ. ನಮ್ ಗುಂಡಣ್ಣ ಅದ ಊರ್ನಾಗಿದ್ದ. ಗುಂಡಣ್ಣ ಹೋದ, ನೋಡ್ತಾನ. ಮತ್ತೆ ಹೆಂಗೂ ನನಗೂ ಅಕ್ಷರ ಬರಂಗಿಲ್ಲ, ಸುಳ್ಳ ಹೆಂಡತಿ ಬೈಲಿಕತ್ತಿದ್ಲು. ಏನ್ ದಾಡಿ ನಿಮ್ಗೆ ಅಕ್ಷರ ಕಲೀಲಿಕ್ಕೆ ಅಂತ ತಿಳ್ಕೊಂಡು ಹೇಳಿ ಆಕಿನ ಕಡೆಯಿಂದ ಯಾಕೆ ಬೈಸ್ಕೊಳ್ಳೋದು, ಹೋಗೋಣಡಿ ಅಂತ ಹೋಗ್ಬಿಟ್ಟ. ಗುಂಡಣ್ಣ ಹೋದ, ಸ್ವಾಮಿ ನಂಗೆ ಅಕ್ಷರ ಬರೋದಿಲ್ಲ ಬಾಬಾಗಳೇ, ನೀವು ಹೇಳ್ರಿ ಎಂದ. ಬಾಬಾ ತಲೆ ಮೇಲೆ ಕೈ ಇಟ್ಟ, ಅಕ್ಷರ ಬರ್ತದ ಹೋಗಂದ್ಬಿಟ್ಟ. ಗಾಬರಿ ಗುಂಡಣ್ಣಗ, ಇಷ್ಟು ತಲೆ ಮೇಲೆ ಕೈ ಇಟ್ಕೊಳ್ಳಿ ಅಕ್ಷರ ಬರ್ತದೆ ಆತು ಅಂದರಿ. ಮನೆಗೆ ಹೋದ, ಅರ್ಧ ತಾಸನೇ ಹೊಡ್ಕೋದ್ ಬಂದ. ಇಷ್ಟು ಸಿಟ್ಟು ಬಂದಿತ್ರಿ ಅವ್ಗೆ, ಹೇಳ್ತೀನಿ ಎಲ್ಲರ ಇಷ್ಟು ಸಿಟ್ಟು ಬಂದಿತ್ತು. ಹಿಂಗ್ ಹೋಗೋ ಕಾಲಕ್ಕೆ ಆ ಗುಂಡ್ಯಾನ್ ದೋಸ್ತ ತಿಮ್ಮೆ ಅಂತಿದ್ದ, ಅವ ಭೇಟಿ ಆದ. ತಿಮ್ಮಣ್ಣ ಅಂದ, ಗುಂಡ್ಯಾ ಯಾಕೋ ಎಲ್ಲಿ ಹೊಂಟಿ ಅಂದ. ಆ ಬಾಬಾ ಹುಡುಕ್ಲಿಕ್ಕತ್ತೀನಿ ಅಂದ. ಯಾಕೋ ಏನಾಯ್ತು? ಹಾಗಿದ್ ನೋಡೋ ಟೊಪ್ಪಿಗೆ ಬರೋಬ್ಬರಿ
ಏನು ಬಂದಿಲ್ಲ ಅದಲ್ಲೋ, ತಲೆ ಮೇಲೆ ಕೈ ಇಟ್ಟ ಬಂದ ಅಂತ ಏನು ಬಂದಿಲ್ಲ. ಬಂದದು ಮಹಾರಾಯ. ಮತ್ತ್ಯಾಕೆ ಓದ್ಲಿಕ್ಕೆ ಬಂತ? ಫಸ್ಟ್ ಕ್ಲಾಸ್ ಆಗಿ ಓದ್ಲಿಕ್ಕೆ ಬಂತ. ನನಗೆ ದಬ 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 ಓದ್ಲಿಕ್ಕೆ ಹಚ್ಚಿರಿ. ಮತ್ತು ಓದ್ಲಿಕ್ಕೆ ಹತ್ಮೇಲೆ ಅವ್ನು ಹುಡ್ಕೊಂಡು ಯಾಕೆ ಹೊಂಟಿ? ಮತ್ತು ಉಪಕಾರ ಸ್ಮರಣೆ ಮಾಡೋದು ಬಿಟ್ಟು ಅದು ಓದ್ಲಿಕ್ಕೆ ಬಂದದ್ದಕ್ಕೆ ಅವ್ನು ಹಿಡ್ಕೊಂಡು ಹೊಡಿಬೇಕು ಅನ್ಸಿದ್ ನನಗೆ ಅನ್ನೋ. ಯಾಕಂತ ಕೇಳ, ಯಾಕಂದ್ರೆ ನಂಗೆ ಓದ್ಲಿಕ್ಕೆ ಬಂದ ಕೂಡಲೇ ಮೊದಲೇ ಪುಸ್ತಕ ಹಿಂಗೆ ತೆಗೆದೆ. ಮೊದಲೇ ಪುಸ್ತಕ ಹಿಂಗೆ ತೆಗೆದು ಕೂಡಲೇ ಮೊದಲೇ ವಾಕ್ಯ ಏನಿತ್ತು ಗೊತ್ತೇನು? ಈ ಬಾಬಾಗಳೆಲ್ಲ ಸುಳ್ಳುಬುರುಕರು, ಮೋಸಗಾರರು ಅಂತ ಇತ್ತು. ಓದ್ಲಿಕ್ಕೆ ಬಂದ ಕೂಡಲೇ ಮೊದಲು ತೆಗೆದ ಪುಸ್ತಕದಾಗ ಏನಿತ್ತು ಅಂದ್ರೆ ಈ ಬಾಬಾಗಳೆಲ್ಲ ಸುಳ್ಳುಬುರುಕರು, ಮೋಸಗಾರರು. ವೇದ ಪ್ರಮಾಣ ಆದರೆ ಸುಳ್ಳು ಹೇಳ್ತದೆ. ಎಂಥವರು ಎಲ್ಲಾದ್ರು, ಎಂಥ ಜನಾಂಗ. ಯಾರು ತಲೆ ಮೇಲೆ ಕೈ ಇಟ್ಟು ಅಕ್ಷರ ಬರ್ತದೆ ಅಂತ ಹೇಳಿದ್ನೋ ಅವನ ಬಗ್ಗೆ ಓದಿದಾಗ ಬಂದದ್ದೇನು ಅಂದ್ರೆ ಸುಳ್ಳು ಬಾಬಾಗಳು ಅಂತ ಬಂತು. ಹಾಗಾದ್ರೆ ಯಾವ ವೇದ ಬ್ರಹ್ಮನನ್ನೇ ಹೇಳ್ತದೋ, ಯಾವ ವೇದ ನಮಗೆ ತಿಳಿಸಿಕೊಡ್ತದೋ ಅಂಥ ವೇದವನ್ನು ಒಪ್ತೀವಿ, ಪ್ರಮಾಣ ಅಂತೀವಿ. ಆದರೆ ಸುಳ್ಳು ಹೇಳುತ್ತದೆ. ಇವನ್ ಎಲ್ಲೊಯ್ದು ಹಾಕ್ಬೇಕು ಇವ್ರನ್ನೆಲ್ಲ. ಅತತ್ವ ವೇದಕಂ ವೇದಂ ವದಂತಶ್ಚರಮೇಖಲಾ. ಸರಿ, 26ರಲ್ಲಿ ಸ್ವಲ್ಪ ಮತ್ತೆ ಇನ್ನೊಂಚೂರು ಮುಂದುವರಟದ್ದನ್ನು ಕೇಳಿ ಇವತ್ತು ಮುಕ್ತಾಯ ಮಾಡೋಣಂತೆ. 26ನೇ ಪದ್ಯ ಏನು? ಪರತತ್ವ ವಿವರ್ತತ್ವಾದ ಪರಸ್ಯ ಅಖಿಲಸ್ಯ ಚ ಅವಿಶೇಷತ್ವದಶ್ಚಾಸ್ಯ ಅಂತರಂತರಮೇತಯೋಗೋ. ಸರಿ, ಶೂನ್ಯವಾದಿಗಳ ಮಾಯಾವಾದಿಗಳ ವಿಷಯದಲ್ಲಿ ಪರತತ್ವ ಆಯ್ತೀಗ. ಬ್ರಹ್ಮ ಶೂನ್ಯ ಎಂಬುದೇನು ಅಂತ ಗೊತ್ತಾಯ್ತು, ಹೋಗ್ಲಿ ಬಿಡ್ರಿ, ಅದು ಸತ್ಕೋಲ್ಯಾಕ. ಇದ್ರ ಬಗ್ಗೆ ಹೇಳ್ರಿ. ಜಗತ್ತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ? ಜಗತ್ತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ? ಜಗತ್ ಹೆಂಗದ? ಅದು ಸತ್ಯ ಅಂತೀರೋ, ಸುಳ್ಳು ಅಂತೀರೋ, ಏನಂತೀರಿ ಹೇಳ್ರಿ ಅಂತ ಕೇಳಿದಾಗ ಅದು ಹೇಳಿದಂತೆ ಜಗತ್ತಿನ ಬಗ್ಗೆ ಹೇಳುವುದು ಅಂದ್ರೆ ಇಷ್ಟೇ. ಬೌದ್ಧರು ಅಂತಾರೆ ಜಗತ್ತು ಶೂನ್ಯದಿಂದ ಬಂದಿದೆ. ಹೆಂಗ್ ಬಂದದ ಜಗತ್ತಿದು? ಶೂನ್ಯದಿಂದ ಬಂದಿದೆ. ಜಗತ್ತಿಗೆ ಶೂನ್ಯ ಕಾರಣ. ಮಾಯಾವಾದಿಗಳಂತಾರೆ ಜಗತ್ತಿಗೆ ಬ್ರಹ್ಮ ಕಾರಣ ಅಂತ. ಏನ್ ವ್ಯತ್ಯಾಸ ಇಲ್ಲ. ಆದ್ರೆ ಈ ಕಾರಣ ಅಂತೇನಿದೆ ನೋಡ್ರಿ, ಇದ್ರ ಮುಂದೆ 28, 29 ಪದ್ಯ, ಮುಂದೆ 30ನೇ ಪದ್ಯಕ್ಕೆ ಹೋದಾಗ ಸ್ವಲ್ಪ ವಿಶೇಷ ಅರ್ಥ ಆಗ್ತದೆ. ಮತ್ತೆ ಇಷ್ಟೇ ತಿಳ್ಕೊಳ್ಳೋಣ ಮೊದಲು. ಇಲ್ಲ ಅಂದ್ರೆ ಇಲ್ಲಿ ಹೇಳಿ ಅಲ್ಲಿ ಮುಂದೆ ಹೋಗಿ ಕೇವಲ ಶ್ಲೋಕ ಓದಬೇಕು. ಅದಕ್ಕಾಗಿ ಇಷ್ಟೇ ಹೇಳ್ತೀನಿ. ಪರತತ್ವ ವಿವರ್ತತ್ವಾದ ಪರಸ್ಯ ಅಖಿಲಸ್ಯ ಚ ಅವಿಶೇಷತ್ವತಶ್ಚಾಸ್ಯ ಅಂತರಂತರಮೇತಯೋಗೋ. ಏನ್ ಹೇಳಿದ್ರಿ ಇವರು? ಜಗತ್ತಿಗೆ ಯಾವುದು ಕಾರಣ? ನಾವು ಹೇಳ್ತೀವಿ ಜಗತ್ತಿಗೆ ಪರಮಾತ್ಮ ಕಾರಣ. ವೇದ ಹೇಳ್ತದೆ ಜಗತ್ತಿಗೆ ಭಗವಂತ ಕಾರಣ. ಬೌದ್ಧರಂತಾರೆ ಈ ಜಗತ್ತಿಗೆ ಶೂನ್ಯ ಕಾರಣ, ಶೂನ್ಯ ಕಾರಣ, ಬ್ರಹ್ಮ ಕಾರಣ. ಮಾಯಾವಾದಿಗಳು ಹೇಳ್ತಾರೆ ಹೇಳ್ರೋ ಏನ್ ವ್ಯತ್ಯಾಸ ಇಲ್ಲ ಯಾಕ್ರಿ ಅಂತ ಕೇಳಿದ್ರು. ಯಾಕೆ ಅಂತ ಕೇಳಿದ್ರು. ಏನಿಲ್ಲ, ಪರತತ್ವ ವಿವರ್ತತ್ವಾತ್. ಪರತತ್ವ ಏನಾಗಿದೆ? ಅದು ವಿವರ್ತ. ವಿವರ್ತ ಅಂದ್ರೆ ಉಪಾದಾನ. ಸ್ವಲ್ಪ ಇದೊಂದು ಶಬ್ದ, ಪರತತ್ವ ವಿವರ್ತತ್ವಾತ್. ವಿವರ್ತತ್ವಂ ನಾಮ ಪರತತ್ವ ಉಪಾದಾನಕತ್ವಂ. ಉಪಾದಾನ ಅಂದ್ರೆ ಏನ್ರಿ? ಯಾವುದು ತಗೊಂಡ್ ಮಾಡಿರ್ತೀವಿ ನೋಡ್ರಿ ಅದು ಉಪಾದಾನ. ಯಾವುದು ತಗೊಂಡ್ ಮಾಡಿರ್ತೀವಲ್ಲ ಅದು ಉಪಾದಾನ. ಗಡಿಗೆ ಮಾಡ್ಬೇಕಾದ್ರೆ ಏನ್ ತಗೊಂಡ್ ಮಾಡೀವಿ? ಮಣ್ಣು, ಅದು ಉಪಾದಾನ ಅಷ್ಟೇ, ಬೇರೆ ಏನಿಲ್ಲ. ಭೇಡೆ ಗಡಿಗೆ ಭಾಳ ಸಾತ್ರಿ ಕೇಳ್ಸಾಕಾಗಿದೆ. ಭೇಡೆ ಅದ ನೋಡ್ರಿ, ಭೇಡೆಕ್ಕ ಉಪಾದಾನ ಕಾರಣ ಯಾವುದು? ಹಾಲು ಕವ ಯಾವುದೋ ಓದಿರ್ಬೇಕಲ್ಲ. ಹಾಗಿದ್ರೆ ಈಗ ನಮಗೆ ಬಾಯಲ್ಲಿ ಇರುವಂತಹ ಭೇಡೆಗೆ ಉಪಾದಾನ ಕಾರಣ ಯಾವುದು? ಹಾಲು. ಅಂದಂತೆ ಈ ಜಗತ್ತಿಗೆ ಉಪಾದಾನ ಕಾರಣ ಯಾವುದು ಅಂದ್ರೆ ಶೂನ್ಯ. ಈ ಜಗತ್ತಿಗೆ ಉಪಾದಾನ ಕಾರಣ ಯಾವುದು ಅಂದ್ರೆ ಬ್ರಹ್ಮ. ಇಬ್ರು ಜೊತೆಗೆ ಹೋಗ್ಬೇಕ್ರಿ, ಅವ್ರು ಬಿಡೋ ಹಂಗಿಲ್ಲ. ಇವ್ರನ್ನ ಶೂನ್ಯಾಚಾರ ಬ್ರಹ್ಮಾಚಾರ ಇಬ್ರು ಒಟ್ಟಿಗೆ ಹೋಗ್ಬೇಕು, ಬಿಡೋ ಹಂಗಿಲ್ಲೇ ಇಲ್ಲ. ಪರತತ್ವ ವಿವರ್ತತ್ವಾದ ಅಪರಸ್ಯ ಅಖಿಲಸ್ಯ ಚ ಅಂದಮೇಲೆ ಇಬ್ಬರದು ಒಂದ ಸ್ಟೈಲ್ ಅದರಿ. ಇಬ್ಬರದು ಏನದ? ಒಂದ ಶೈಲಿ. ಬ್ರಹ್ಮ ಈ ಜಗತ್ತಿಗೆ ಉಪಾದಾನ, ಶೂನ್ಯ ಈ ಜಗತ್ತಿಗೆ ಉಪಾದಾನ ಅಂತ ಬೌದ್ಧರು ಮಾಯಾವಾದಿಗಳು ಇಬ್ಬರು ಒಂದೇ ರೀತಿ ಹೇಳಿದ್ರಿಂದ ನಾಂತರಂತರ ಮೇತಯೋ. ಏನಂತರ ಇಲ್ಲ, ನಿಮಗೂ ಅವರಿಗೂ ಏನು ಅಂತರ ಇಲ್ಲ. 27ನೇ ಶ್ಲೋಕ. ಇದ್ರ ವಿಚಾರ ಸ್ವಲ್ಪ ಮುಂದೆ ಹೇಳ್ತೀನಿ. ಸ್ವಲ್ಪ ಮುಂದೆ 28, 29 ಬಂದಾಗ ಮುಂದೆ ಹೋಗೋಣಂತೆ. 27ನೇ ಶ್ಲೋಕ. ಈ ಶ್ಲೋಕವನ್ನ ಅನ್ನುವಾಗ ಎಷ್ಟು ಆನಂದ ಆಗ್ತದೆ ನೋಡ್ರಿ. ಅನ್ನೋ ಕಾಲಕ್ಕ ಆನಂದ ಆಗ್ತಿತ್ತು ಅಂದ್ರೆ ಕೇಳಿದಾಗ ಇನ್ನೆಷ್ಟು ಆನಂದ ಆಗ್ಬೇಡ.
ಅಖಂಡ ಖಂಡನ ನ್ಯಾಯಾನ್ ಅಖಂಡಮಪಿ ಖಂಡಯನ್ ಅಖಂಡಯದ ಖಂಡಜ್ಞೋ ದ್ವಯಂಶ್ಚಾಖಂಡಲದ್ವಿಷಃ. ಎಲ್ಲ ಖಂಡ್ 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 ಮಾಡಿ ಹೋಗಿದಾರ್ರಿ. ಶ್ಲೋಕ ಮಾತ್ರ ಅಲ್ಲ, ಒಳಗಿದ ವಿಷಯ ಅಷ್ಟೇ. ಈ ಶ್ಲೋಕ ಎಷ್ಟು ಚಂದ ಅನ್ಬೇಕಾದ ನೋಡ್ರಿ, ಇಷ್ಟು ಮಜಾ ಬರ್ತಿರ್ತದೆ. ಅಖಂಡ ಖಂಡನಾನ್ಯಾನ್ ಅಖಂಡ ನ್ಯಾಯಾನ್ ಅಖಂಡಮಪಿ ಖಂಡಯನ್ ಅಖಂಡಯದ ಖಂಡಜ್ಞೋ ದ್ವಯಂಶ್ಚಾಖಂಡಲದ್ವಿಷಃ. ಸಂಸ್ಕೃತದೊಳಗೆ ಇದಕ್ಕೇನ್ ಕರೀತಾರ ಅಂದ್ರೆ ಪ್ರಾಸ ಅಲಂಕಾರ ಅಂತ ಕರಿತಿರ್ತಾರೆ. ಇದಕ್ಕೆ ಏನಂತಾರೆ? ಪ್ರಾಸ. ಕೆಲವರಿಗೆ ಇದ ತ್ರಾಸ ಅಂತಿರ್ತಾರಲ್ಲ, ಹಂಗ ಪ್ರಾಸ ಅಂತ ಕರಿತಿರ್ತಾರೆ. ಏನಿದು? ಪ್ರಾಸ. ಕೆಲವರು ಪ್ರಾಸಬದ್ಧವಾಗಿ ಮಾತಾಡ್ತಿರ್ತಾರಂತೆ. ಯಾವಾಗ್ಲೂ ಮಾತಾಡಿದರೆ ಏನ್ ಮಾತಾಡಿದ್ರು ಪ್ರಾಸಬದ್ಧವಾಗಿ ಮಾತಾಡ್ತಿರ್ತಾರಂತೆ. ಸಂಸ್ಕೃತದಲ್ಲಿ ಇದು ಪ್ರಾಸ ಅಂತ ಒಂದು ಅಲಂಕಾರ. ಅಲಂಕಾರಗಳಲ್ಲಿ ಎರಡು ತರಹದ್ದಿದೆ. ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ ಅಂತ ಎರಡು ಅಲಂಕಾರಗಳಿವೆ. ಶಬ್ದಾಲಂಕಾರಗಳಲ್ಲಿ ಇದು ಒಂದು ಪ್ರಾಸ ಅಲಂಕಾರ. ಅರ್ಥಾಲಂಕಾರಗಳ ಬಗ್ಗೆ ಉಪಮಾ, ಶ್ಲೇಷ, ಅರ್ಥಾಂತರನ್ಯಾಸ, ಅತಿಶಯೋಕ್ತಿ, ರೂಪಕ, ಆಮೇಲೆ ದೀಪಕ ಎಲ್ಲ ಅನೇಕ ಅಲಂಕಾರಗಳು ಬಂದುಬಿಟ್ಟಿವೆ. ಈಗ ಬಂದದ್ದು ಯಾವ ಅಲಂಕಾರ? ಶಬ್ದಾಲಂಕಾರ. ಇಲ್ಲಿ ಶಬ್ದಗಳು ಮಾತ್ರ ಬರ್ತಿರ್ತದೆ. ಆ ಶಬ್ದಾಲಂಕಾರದಲ್ಲಿ 3 ಅಲಂಕಾರಗಳಿವೆ. ವೃತ್ಯನುಪ್ರಾಸ, ಛೇಕಾನುಪ್ರಾಸ, ಲಾಟಾನುಪ್ರಾಸ ಅಂತ 3 ಅಲಂಕಾರಗಳಿವೆ. ಪ್ರಾಸದಲ್ಲೇ ಬರ್ತಿತ್ತು ಅಂದ್ರೆ ಹಂಗೆ ಬರಬೇಕು. ವೃತ್ಯನುಪ್ರಾಸ, ಛೇಕಾನುಪ್ರಾಸ, ಲಾಟಾನುಪ್ರಾಸ ಅಂತ 3 ಪ್ರಾಸ ಅಲಂಕಾರಗಳು. ಇದು ಯಾವುದು ಅಂತ ಕೇಳಿದ್ರೆ ವೃತ್ಯನುಪ್ರಾಸ ಅಲಂಕಾರ ಅಂತ ಕರೀತಾರೆ. ಅಂದರೆ ಅನಿಯಮಿತವಾಗಿ ವ್ಯಂಜನವು ಮತ್ತೆ ಮತ್ತೆ ಬರ್ತಿತ್ತು. ನಿಯಮಿತ ಅಲ್ಲ, ಅನಿಯಮಿತ. 1-2 ಪದ ಆದ್ಮೇಲೆ ಬರಬಹುದು, 3ನೇದಾದ್ಮೇಲೆ ಬರಬಹುದು, ಬಟ್ ಬರ್ತಿರ್ಬೇಕು. ವ್ಯಂಜನ ಬರ್ತಿತ್ತು ಅಂದ್ರೆ ಅದಕ್ಕೆ ವೃತ್ಯನುಪ್ರಾಸ ಅಲಂಕಾರ ಅಂತ ಕರೀತಾರೆ. ಶಬ್ದಾಲಂಕಾರ, ಅರ್ಥಾಲಂಕಾರ. ಶಬ್ದಾಲಂಕಾರದಲ್ಲಿ 3: ವೃತ್ಯನುಪ್ರಾಸ, ಛೇಕಾನುಪ್ರಾಸ, ಲಾಟಾನುಪ್ರಾಸ. ಆ ವೃತ್ಯನುಪ್ರಾಸ ಹೇಗಿದೆ ಅಂತ ಕೇಳಿದ್ರೆ ಶಬ್ದಗಳು ವ್ಯಂಜನಗಳು ತಿರುಗಿ ತಿರುಗಿ ಬರ್ತಿತ್ತು. ಅಂದ್ರೆ ಹೇಗ್ ಬಂದಿದೆ ನೋಡ್ರಿ ಶಬ್ದ ನೋಡ್ರಿ. ಅಖಂಡ ಖಂಡನನ್ಯಾಯಾನ್ ಅಖಂಡಮಪಿ ಖಂಡಯನ್ ಅಖಂಡಯದ ಖಂಡಜ್ಞೋ ದ್ವಯಂಶ್ಚಾಖಂಡಲದ್ವಿಷಃ. ಎಷ್ಟು ಖಂಡ್ 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 ಆಗಿದೆ ಅಂದ್ರೆ ಖಂಡ 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 ಎಂಬ ಪದ ವ್ಯಂಜನ ಅದು ತಿರುಗಿ 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 ಬಂದದ್ರಿಂದ ಇದಕ್ಕೇನ್ ಕರೀತಾರೆ? ವೃತ್ಯನುಪ್ರಾಸ ಅಲಂಕಾರ ಅಂತ ಕರೀತಾರೆ. ಸ್ವಲ್ಪ ಸಾಹಿತ್ಯ ಪರಿಚಯ ಇರ್ಲಿ ಅಂತ. ಅರ್ಥ ಏನ್ ಗೊತ್ತೇನ್ರಿ? ಏನಿಲ್ಲ, ಮಧ್ವಾಚಾರ ಖಂಡಿಸಿ ಹಾಕಿದಿಟ್ರು ಅಂತ ಹೇಳ್ಬೇಕಾಗಿದೆ. ಮಧ್ವಾಚಾರ ಅಂತ ಹೆಸರೇ ಇಲ್ರಿ ಇದ್ರೊಳಗೆ. ಇಡೀ ಶ್ಲೋಕದಾಗ ಮಧ್ವಾಚಾರ ಅಂತ ಹೆಸರು ಯಾವ್ದು ಹೇಳೋಣ ಅಂತ. ಅಖಂಡಯತ ಖಂಡಿಸಿದರು ಯಾರು ಅಂದ್ರೆ ಅಖಂಡಜ್ಞ. ಮಧ್ವಾಚಾರ್ಯ ಹೆಸರು ಅಖಂಡಜ್ಞ ಅಂತ ಮಧ್ವಾಚಾರ್ಯ ಹೆಸರಂತ. ಹಿಂಗ್ಯಾರ ಕೇಳಿದ್ರೆ ಗಾಬರಿ ಆಗ್ತದ್ರಿ. ಮಧ್ವಾಚಾರ್ಯ ಹೆಸರು ಅಖಂಡಜ್ಞ ಅಂದ್ರೆ ಏನು? ಅಖಂಡನಾಗಿದ್ದ ಪರಮಾತ್ಮನನ್ನ ಜ್ಞ ಸರಿಯಾಗಿ ತಿಳ್ಕೊಂಡವರಾದ್ರಿಂದ ಮಧ್ವಾಚಾರ್ಯರಿಗೆ ಅಖಂಡಜ್ಞ ಅಂತ ಕರೆದಿದ್ದಾರೆ. ಆ ಅಖಂಡಜ್ಞರು ಖಂಡಿಸಿದರು. ಯಾರು? ಜಗತ್ತನ್ನೆಲ್ಲ ಖಂಡಿಸಿದವರನ್ನ ಖಂಡಿಸಿದರು. ಮತ್ತೆ ಇದಕ್ಕೆ ಜೊತೆಗೆ ಸೇರಿಸ್ಕೋಬೇಕು. ಅಖಂಡ ಖಂಡನ ನ್ಯಾಯಾನ್ ಅಖಂಡಮಪಿ ಖಂಡಯನ್. ಜಗತ್ತಿನಲ್ಲಿ ಇದ್ದವರನ್ನೆಲ್ಲರನ್ನೂ ಖಂಡಿಸ್ತಾ ಬಂದವರು ಯಾರು ಅಂತ ಕೇಳಿದ್ರೆ ಅಖಂಡಯದ ಅಖಂಡಜ್ಞ ದ್ವಯಂಶ್ಚ ಆಖಂಡಲದ್ವಿಷಃ. ಕೊನೆ ಶಬ್ದ ಆಖಂಡಲದ್ವಿಷಃ ಅಂತ. ಅವ ಯಾರಪ್ಪ? ಆಖಂಡಲದ್ವಿಷ ಅಂದ್ರೆ ದೇವತೆಗಳಿಗೆ ಆಖಂಡಲ ಅಂತ ಕರೀತಾರೆ. ಅವರ ದ್ವೇಷ, ದೈವದ್ರೋಹಿಗಳು. ಆ ದೈವದ್ರೋಹಿಗಳನ್ನೆಲ್ಲರನ್ನ ಖಂಡಿಸಿ ಹಾಕಿದವರು ಮಧ್ವಾಚಾರ್ಯರು. ಎಲ್ಲಾ ಖಂಡ 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 ಆತ್ರಿ. ಕೊನೆಗೆ ಶ್ರೀಖಂಡ ಅಷ್ಟು ಬೇಕಾಗಿತ್ತು ನಮಗ. ಅಖಂಡ ಖಂಡರನ್ಯಾಯಾನ್ ಅಖಂಡಮಪಿ ಖಂಡಯನ್ ಅಖಂಡಯದ ಖಂಡಜ್ಞೋ ದ್ವಯಂಶ್ಚಾಖಂಡಲದ್ವಿಷಃ. 28 ಏನಾಯಿತು? ವಿಮತಂ ಕಾರಣಂ ನ ಸ್ಯಾದ್ ಅಸತ್ವಾನ್ನ ಯದೀದೃಶಂ ನೇದೃಶಂ ತದ್ಯಥಾ ಕುಂಭ ಕರ್ತೇತ್ಯತ್ರ ಅನುಮೀಯತೆ. ನಾವು ಕೇಳಿದ್ವಿ. ಈಗ ಅದರ ಬಗ್ಗೆ ಚರ್ಚೆ. ಮತ್ತೀಗ ಏನು? ಶೂನ್ಯದಿಂದ ಜಗತ್ತು ಬಂದಿದೆ, ಬ್ರಹ್ಮನಿಂದ ಜಗತ್ತು ಬಂದಿದೆ. ಮಧ್ಯದಲ್ಲಿ ಸ್ವಲ್ಪ ಇಂಟರ್ವ್ಯೂ ಕೊಟ್ಟಿದ್ರು ನಾರಾಯಣ ಪಂಡಿತಾಚಾರ್ಯ. ಹಿಂಗ್ ಹೋಗಿ ಬರ್ರಿ ಅಂತ ತಿಳ್ಕೊಂಡು ಹೇಳಿ ಊದ್ದಕ್ಕೆ ಅದನ್ನೇ ಹೇಳ್ಬಿಟ್ರೆ ಸೆಮಿನಾರ್ ನಡೆದಿರ್ತಾವ ನೋಡ್ರಿ. 3 ತಾಸು 4 ತಾಸು ಕೂತವರೆಲ್ಲ ಮಲಗಿಬಿಟ್ಟಿರ್ತಾರೆ ಸೆಮಿನಾರ್ ಮುಗಿಯೋ ತನಕ. ಮುಗಿದ್ಮೇಲೆ ಕೇಳಿದ್ರಂತ ಹೆಂಗಿತ್ತು ಸೆಮಿನಾರ್ ಅಂತ. ಸೆಮಿನಾರ್ತಾ ಇತ್ತು ಅಂತ ಉತ್ತರ ಹೇಳ್ಬಿಟ್ರಂತ ಅಷ್ಟೇ. ಅದಕ್ಕೆ ಬಹಳ ಕಷ್ಟದ್ರಿ ಹಂಗ ಸೆಮಿನಾರ್ನ್ಯಾಗ ತಾಸು ಗಟ್ಲೆ ಕೂತು ಮಾಡ್ಕೊಂಡ್ ಬರೋದು ಅಷ್ಟೇ. ಏನ್ ಚೆನ್ನಾಗಿದೆ. ಹೌದು, ನೀನೇನಂತಿ
ಜಗತ್ತಿಗೆ ಶೂನ್ಯ ಕಾರಣ ಅಂತ ಹೇಳಿದೆಯಲ್ಲ, ಶೂನ್ಯ ಹೇಗಿದೆ ಅಂತ ಕೇಳಿದ್ದಕ್ಕೆ ಏನಪ್ಪ ಉತ್ತರ ಹೇಳಿದ್ದಿ ನೀನು? ಅದು ಸತ್ಯ ಅಲ್ಲ, ಅದು ಅಸತ್ಯ ಅಲ್ಲ, ಅದು ಸದಸತ್ತಲ್ಲ, ಸಹಸತ್ ವಿಲಕ್ಷಣ ಅಲ್ಲ, ಏನೂ ಅಲ್ಲ ಅಂತ ಹೇಳಿದೆಯಲ್ಲ. ಅಂಥ ಏನೂ ಅಲ್ಲದ ಶೂನ್ಯದಿಂದ ಏನೂ ಇರುವ ಈ ಜಗತ್ತು ಹೇಗೆ ಹುಟ್ಟಲಿಕ್ಕೆ ಸಾಧ್ಯ ಅಪ್ಪ? ಎಷ್ಟು ಚಂದದ ಜಗತ್ತು! ದಿನ ಬೆಳಗಾದ್ರೆ ಹೊಸದು ನಮಗೆ ಜಗತ್ನಲ್ಲಿ. ನಿನ್ನೆ ನೋಡಿ ಮಲ್ಕೊಂಡಿರ್ತೀವಿ, ಇನ್ನು ಸೂರ್ಯಾಸ್ತದೊಳಗೆ ಮಲ್ಕೊಂಡಿರ್ತೀವಿ, ನಾಳೆ ಬೆಳಿಗ್ಗೆ ಅದ್ರಾಗ ಮತ್ತೊಂದು ಹೊಸಾದೇನೋ ಬಂದು ಕೂತ್ಬಿಟ್ಟಿರ್ತದೆ. ಆಶ್ಚರ್ಯ ಆಗ್ತದೆ ಜಗತ್ನೊಳಗೆ. ಅದಕ್ಕೆ ಊರ್ಧ್ವ ಮೂಲ ಮತಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಕೃಷ್ಣ ಅಂತಾನೆ, ಇದು ಅಶ್ವತ್ಥ ತಮ್ಮ, ನಿನ್ನಿದ್ದಂಗಿವತ್ತಿಲ್ಲೇ ಇಲ್ಲ. ಸೂರ್ಯ ಮರುದಿವ್ಸ ಬೆಳಿಗ್ಗೆ ಬಂದು ನಮ್ಮನ್ನು ನೋಡ್ತಾನಂತ. ರಾಮಾಯಣದಾಗ ಒಂದು ಮಾತು ಬರ್ತದ್ರಿ, ಸೂರ್ಯ ಮರುದಿವ್ಸ ಬೆಳಿಗ್ಗೆ ಬಂದು ನಮ್ಮ ನೋಡ್ತಾನಂತ. ನಾವು ನಿನ್ನೆ ಕೂತಲ್ಲೇ ಕೂತಿದ್ವಿ ಅಂದ್ರೆ ಥೂ ಅಲ್ಲೇ ಕೂತಿಯ ಹೊಳ್ಬಿಡ್ತಾನಂತ ಬೈಸ್ಕೊಂಡು, ಅಲ್ಲೇ ಕೂತಿ ಇನ್ನು ಥೂ ಅಂತ ಹೋಗ್ಬಿಡ್ತಾನಂತ. ಸ್ವಲ್ಪ ಚೇಂಜ್ ಆಗ್ಬೇಕ್ರಿ ನಾವು. ಜಗತ್ತೇ ಚೇಂಜ್ ಆಗ್ತಿರ್ತದೆ. ನಾವು ಸೂರ್ಯ ಬಂದು ಎಲ್ಲಿದ್ದಿ, ನಿನ್ ಸಾಯಂಕಾಲ ಎಲ್ಲಿ ಬಿಟ್ಟು ಹೋಗಿದ್ದೆ, ಅಲ್ಲೇ ಇದ್ದೀಯ ಇರು ಅಂತ ಹೋಗ್ಬಿಡ್ತಾನ. ಅವ ಬರೋದ್ರೊಳಗಾಗಿ ನಾವು ಚೇಂಜ್ ಆಗ್ಬೇಕು. ಅದಕ್ಕೆ ಅಶ್ವತ್ಥಂ ಪ್ರಾಹುರವ್ಯಯಂ. ಶ್ವೋಪಿ ಏಕ ಪ್ರಕಾರೇಣ ನ ತಿಷ್ಠತಿ ಇತಿ ಅಶ್ವತ್ಥ. ಇವತ್ತಿದ್ದಂತೆ ನಾಳೆ ಇರೋದಿಲ್ಲ ಅನ್ನೋದಕ್ಕಾಗಿ ಈ ಜಗತ್ತಿಗೆ ಅಶ್ವತ್ಥ ಅಂತ ಕರೆದಾರೆ. ಅಂಥದ್ದು ಇಷ್ಟು ಸುಂದರವಾದ ಜಗತ್ತು ಒಂದು ಯಾವುದೋ ಬಿಗ್ ಝೀರೋದಿಂದ ಬರ್ತದೆ ಅಂತ ಹೇಳಿದ್ರೆ ಯಾರು ನಂಬೇಕ್ರಿ? ಎಲ್ಲಾದ್ರೂ ಸರ್ವಾತ್ಮನ ಆಗೋದಿಲ್ಲ. ನೋಡು, ಅಸತ್ಯವಾದ ಶೂನ್ಯದಿಂದ ಜಗತ್ತು ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಜಗತ್ತಿಗೆ ಶೂನ್ಯ ಕಾರಣ ಅಲ್ಲ. ನೋಡು, ಒಬ್ಬ ಕುಂಬಾರ ಎದುರಿಗೆ ಕಾಣ್ತಾ ಇರ್ತಾನೆ, ಅವನು ಮಾತ್ರ ಒಂದು ಗಡಿಗೆಯನ್ನು ನಿರ್ಮಾಣ ಮಾಡಬಲ್ಲ. ಶೂನ್ಯ, ಅದು ಅಸತ್ಯ, ಅದು ಏನೋ ಇಲ್ಲದ್ದು. ಅದು ಜಗತ್ತಿಗೆ ಕಾರಣ ಹೇಗೆ? ಅದು ಜಗತ್ತಿಗೆ ಕಾರಣ ಹೇಗೆ ಎಂದ ನಾವು ಕೇಳಿದ್ವಿ. ನೋಡ್ರಿ, ಇದೊಂದು ಸ್ವಲ್ಪ ಒಂಚೂರು ಮತ್ತೆ ಚೇಂಜ್ ಮಾಡಿಬಿಡ್ತಾರ. ಆ ಪ್ರಸಂಗ ಬಂದ ಕೂಡಲೇ ನಾಲ್ಗೆ ಹೊಳಿಸ್ಬಿಡ್ತಾರೆ. ನಮ್ಮ ಅಭಿಪ್ರಾಯ ಹಂಗಲ್ಲ, ಹಿಂಗ ಅಂದ್ರು. ನಿಮ್ಮ ಅಭಿಪ್ರಾಯ ಹೆಂಗ ಅಂತ ಕೇಳಿದ್ರು. ನಾವ್ ಹೇಳಿದ್ದ ಹಂಗಲ್ಲ. ಶೂನ್ಯ ಜಗತ್ತಿಗೆ ಕಾರಣ ಅಂದ್ರೆ ಶೂನ್ಯವೇ ಕರಿಗೆ ಜಗತ್ತಾಗ್ಯದಂತ ನಾವು ಹೇಳ್ತಿಲ್ಲ. ಬ್ರಹ್ಮನೇ ಕರಿಗೆ ಜಗತ್ತಾಗ್ಯದಂತ ನಾವು ಹೇಳುವಲ್ಲೇ ಆಗೀವಿ. ಮತ್ತೆ ಏನ್ ನಿಮ್ಮ ಅಭಿಪ್ರಾಯ? ಪ್ರಸಂಗದ ತಕ್ಕಂಗೆ ಚೇಂಜ್ ಆಗ್ತಿರ್ತದೆ ನಮ್ಮ ಅಭಿಪ್ರಾಯ, ಸಂದರ್ಭದ ತಕ್ಕಂಗೆ ಚೇಂಜ್ ಆಗ್ತಿರ್ತದೆ. ಒಮ್ಮೆ ಕೋರ್ಟ್ನಾಗ ಒಂದು ಕೇಸ್ ನಡೆದಿತ್ತಂತ. ಕೋರ್ಟ್ನಾಗ ಇಂಥ ದೊಡ್ಡ ಕೇಸರಿ ಹೇಳ್ತೀನಿ ಎಲ್ಲರ. ಆ ಕೇಸು ನಿರ್ಣಯ ಕೊಡ್ಲಿಕ್ಕೆ ಬಂದದ್ದು ಗುಂಡಣ್ಣಗ, ಬೇರೆ ಇನ್ಯಾರಿಗ ಅಲ್ವೇ ಅಲ್ಲ. ಅವ ಗುಂಡಣ್ಣ ನ್ಯಾಯಾಧೀಶ ಆಗಿ ಕೂತಿದ್ದ ಪಾಪ. ಆ ಗುಂಡಣ್ಣ ನ್ಯಾಯಾಧೀಶ, ಇವತ್ತು ನೋಡ್ರಿ ಅವನ ದೈವ, ನ್ಯಾಯಾಧೀಶ ಆಗಿಬಿಟ್ಟಿದ ಗುಂಡ ಕೂತಾನ. ಕೋರ್ಟಲ್ಲಿ ಕೇಸ್ ಬಂತು. ಏನ್ ಬಂತು ಅಂದ್ರೆ, ಆ ಗುಂಡಣ್ಣನ ಪಕ್ಕದ ಮನೆಯವ ಕೇಸ್ ತಗೊಂಡ್ಬಂದಿದ್ದ. ಇದು ಯಾಕೆ ಹೇಳಲಿಕ್ಕೆ ಹೊರಟೀನಿ ಅಂತ ಕೊನೆ ಗೊತ್ತಾಗ್ತದೆ. ಬಂದ, ತಮ್ದೊಂದು ಕೇಸ್ ಅದ ಅಂದ. ಗುಂಡಣ್ಣ ನ್ಯಾಯಾಧೀಶ, ಏನಪ್ಪ ಹೇಳು? ಏನಿಲ್ಲ ಸ್ವಾಮಿ, ಅಕಸ್ಮಾತ್ ಒಂದು ದನ, ಒಂದು ಆಕಳ, ಒಂದು ದನ ಇನ್ನೊಂದು ದನಕ್ಕೆ ಚುಚ್ಚಿ ಸಾಯಿಸಿದ್ರೆ, ಇದೊಂದು ದನಕ್ಕೆ ಚುಚ್ಚಿ ಸಾಯಿಸಿದ್ರೆ, ಆ ಚುಚ್ಚಿ ಸಾಯಿಸಿದ ಆಕಳನ ಯಜಮಾನಗೆ ಶಿಕ್ಷೆ ಕೊಡಬೇಕೋ ಬ್ಯಾಡೋ ಅಂತ ಒಂದು ಪ್ರಶ್ನೆ ಅಂತ. ಸಿಂಪಲ್ ಪ್ರಶ್ನೆ, ಭಾಳ ಏನಿಲ್ಲ ನಮ್ದು. ನಮ್ಗೇನಿಲ್ಲ, ಬೇರೆ ಹೆಚ್ಚಿನ ಕೇಳಿಲ್ಲ ನಾವು. ಈ ಆಕಳು ಯಾವ ಆಕಳನ್ನು ಚುಚ್ಚಿ ಸಾಯಿಸೋದಲ್ಲ, ಸಾಯಿಸಿದ ಆಕಳಿನ ಯಜಮಾನ ಇದ್ದಾನಲ್ಲ ಮಾಲೀಕ, ಅವ್ನು ಶಿಕ್ಷಾ ಕೊಡ್ಬೇಕು ಬ್ಯಾಡೋ ಅಂತ ಕೇಳಿದ್ರು. ಅದಕ್ಕೆ ಅವ ಗುಂಡಣ್ಣ ಸ್ವಲ್ಪ ಸ್ಪಷ್ಟ ಆಗ್ಬೇಕು, ಅದು ಸಂದರ್ಭದ ಮೇಲೆ ಹೋಗ್ತದ ಅಂದವ. ಅದು ಏನ್ ಸಂದರ್ಭ ಅಂತ ಹೇಳಿದ್ರೆ ಹೇಳಲಿಕ್ಕೆ ಬರ್ತದ ಅಂದ. ಹಿಂಗ ನೋಡ್ರಿ ಸಾಹೇಬ್ರೆ, ಹಿಂಗದ. ಏನದ ಅಂತ ಕೇಳಿದ್ರೆ, ನಿಮ್ಮ ಆಕಳ, ನಿಮ್ಮನೆಯ ಆಕಳ ನಮ್ಮ ಆಕಳನ್ನ ಚುಚ್ಚಿ ಸಾಯಿಸ್ಯದ. ಈಗ ಏನ್ ಮಾಡ್ಬೇಕು? ಆ ಆಕಳದ ಮಾಲೀಕಗೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಬಂತೀವಿ. ಈಗ ಯಾರದಕ್ಕೆ ಮಾಲೀಕ ಇದ್ದಾನೀಗವ? ಗುಂಡಣ್ಣ ಮಾಲೀಕ ಇದ್ದಾನೀಗ. ಯಾರಿಗೆ ಪ್ರಶ್ನೆ ಬಂತು? ಗುಂಡಣ್ಣ ಅತ್ಯಂತ ಸರಳವಾಗಿ ಎನಲೈಸ್ ಮಾಡಿದ. ಆ ಆಕಳು ಮೂಕ ಪ್ರಾಣಿ, ಸಾತ್ವಿಕ ಪ್ರಾಣಿ, ತಿಳಿಯದೆ ಏನೋ ಗಡಿಬಿಡಿಯಲ್ಲಿ ಮಾಡಿದ್ದ ಮಾತ್ರಕ್ಕೆ ಯಾಕೆ ಯಜಮಾನಿಗೆ ಶಿಕ್ಷೆ ಕೊಡಬೇಕು? ಅಂತಹ ಶಿಕ್ಷೆಗಳೆಲ್ಲ ಯಾವುದೂ ಕೊಡ್ಲಿಕ್ಕೆ ಬರುವುದಿಲ್ಲ. ಯಾಕೆ ಅಂದ್ರೆ ಅದೊಂದು ಹಸು, ಮೂಕ ಪ್ರಾಣಿ, ಸಾತ್ವಿಕ ಪ್ರಾಣಿ. ಆದ್ದರಿಂದ ಚುಚ್ಚಿಕೊಂಡ ಆಕಳ ಮಾಲೀಕನಿಗೆ ಏನೂ ಮಾಡಕೂಡದು ಅಂತ ಹೇಳಿದ ಕೂಡಲೇ ಅವ ಇದು ಪಕ್ಕದ ಮನೆ ಹೇಳಿದ, ಸಾರ್ ಥ್ಯಾಂಕ್ ಯು ಅಂದ. ಯಾಕ? ಏನಿಲ್ಲ, ಹೇಳೋ ಕಾಲಕ್ಕೆ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ದೆ ಅಂದ. ಏನ್ ಮಿಸ್ಟೇಕ್ ಮಾಡಿದ್ದಿ ಅಂದ. ಏನಿಲ್ಲ, ಚುಚ್ಚಿಕೊಂಡದ್ದು ನಿಮ್ಮ ಆಕಳಲ್ಲ, ನನ್ನ ಆಕಳು, ಸತ್ತಿದ್ದು ನಿಮ್ಮ ಆಕಳು ಅಂದ. ಸತ್ತಿದ್ದು ನಿಮ್ಮ ಆಕಳು, ಚುಚ್ಚಿಕೊಂಡದ್ದು ನನ್ನ ಆಕಳು ಅಂದ. ಯಾರಿದ್ದೀರಲ್ಲಿ? ಅವ್ನು ಹಿಡ್ಕೊಳ್ರಿ ಒಂದ್ ನಿಮಿಷ ಅಂದ ಗುಂಡಣ್ಣ. ಯಾಕೆ ಅಂದ್ರೆ, ನಾನು ತಿಳ್ಕೊಂಡಕ್ಕಿಂತ ಕೇಸು ತುಂಬಾ ಕಠಿಣ ಅದ, ಇದಕ್ಕೆ ಕಾನೂನಿನ ಪುಸ್ತಕಗಳನ್ನು ಓದಿಯೇ ಹೇಳ್ಬೇಕು ನಾನು ಅಂದ. ಸಂದರ್ಭಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಹೋಯ್ತೀಗ.
ಹಿಂದೆ ಹೇಳಿದ್ದೊಂದು, ಈಗ ಹೇಳೋದೊಂದು, ಮುಂದೆ ಹೇಳೋದು ಒಂದು. ಹಾಗಾದರೆ ಹಿಂದೆ ಹೇಳಿದ್ದ ತನ್ನ ಆಕಳು ಅಂತ ತಿಳ್ಕೊಂಡಾಗ ಕೊಲ್ಲಬಾರ್ದು, ಏನ್ ಮಾಡಬಾರ್ದು ಪಾಪ ಅಂತ. ಈಗ ನಿಮ್ಮ ಆಕಳು ನಮ್ಮ ಆಕಳು ಕೊಂದದ ಅಂತ ಅಂದು ಕೂಡಲೇ, ಅಥವಾ ದನ ಕೊಂದದ ಅಂದ ಕೂಡಲೇ ತಡಿ ಆ ಪುಸ್ತಕ ತಗೊಂಬೈಲ್ ಈಗ ನೋಡಿ ಅವನಿಗೆ ಶಿಕ್ಷೆ ಕೊಡೋಣ ಅಂತ ಅಂದ. ಹಿಂಗ ಇವ್ರೇನ್ ಚೇಂಜ್ ಮಾಡಿದ್ರೆ ಈಗ ಬೌದ್ಧರು? ಹಂಗಲ್ಲ. ಶೂನ್ಯ ಕರಗಿ ಜಗತ್ತಾಗಿದೆ ಅಂತ ನಾನು ಹೇಳೋದಿಲ್ಲ. ಶೂನ್ಯದಲ್ಲಿ ಜಗತ್ತು ತೋರ್ತದೆ, ಶೂನ್ಯದಲ್ಲಿ ಜಗತ್ತು ಕಾಣಿಸ್ತದೆ. ಅಂದ್ರೆ ಏನು ಅಂದ್ರೆ, ಆಗ್ಲೇ ಓದಿದ್ದ ಭ್ರಾಂತಿ. ಹೆಂಗದು ಭ್ರಾಂತಿ? ಹೇಗೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣಿಸ್ತದೋ, ಹೇಗೆ ಹಗ್ಗದಲ್ಲಿ ಹಾವು ಕಾಣಿಸ್ತದೋ, ಹಾಗೆ ಬ್ರಹ್ಮನಲ್ಲಿ, ಶೂನ್ಯನಲ್ಲಿ ಜಗತ್ತು ಕಾಣಿಸ್ತದೆ. ಆದ್ದರಿಂದ ನಮ್ಮ ಶೂನ್ಯ ಅದು ಮತ್ತೆ ಕಾರಣ ಅಲ್ಲ ಅಂತ ನೀವು ಹೇಳಿ ಬರೋದೇ ಇಲ್ಲ. ಹೇಗೆ ಹೇಳ್ತೀರಿ ನೀವು? ಯಾಕೆ? ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡಾಗ ಏನ್ ಬಾಧಕ ಇದೆ? ಹಂಗೆ ಈ ಜಗತ್ತೆಲ್ಲ ಇದು ಸುಳ್ಳಾದ ಜಗತ್ತು ಕಾಣಿಸುತ್ತದೆ. ಎಲ್ಲಿ? ಶೂನ್ಯದಲ್ಲಿ ಅಂತ ಆಚಾರ್ಯರು, ಬ್ರಹ್ಮನಲ್ಲಿ ಅಂತ ಈ ಆಚಾರ್ಯರು. ಅದಕ್ಕೆ ಉತ್ತರ ಕೊಡ್ತಾರೆ 29ನೇದ್ರಲ್ಲಿ. ಅಮ್ಮೋತಾಪಸನೋ ಶೂನ್ಯಂ ಕಾರಣಂ ಕುಂಭಕರ್ತೃವತ್ ಯತ್ ಸಂವೃತ್ಯುತ್ಥಿತಂ ವಿಶ್ವಂ ತತ್ಕಾರಣ ಮಿತೀರ್ಯತೆ. ಸಂವೃತಿ ಅಂದ್ರೆ ಅಜ್ಞಾನ. ಕೊನೆ ಶ್ಲೋಕ ಇವತ್ತಿನ ಪ್ರವಚನ 30ನೇ ಶ್ಲೋಕಕ್ಕೆ ನಿಲ್ಲಿಸ್ತೀನಿ. ಸಂವೃತಿ ಅಂದ್ರೆ ಅಜ್ಞಾನದಿಂದ, ಭ್ರಾಂತಿಯಿಂದ ನನಗೇನ್ ಕಾಣಿಸ್ತದೆ ಅಂದ್ರೆ ಶೂನ್ಯದಲ್ಲಿ ಜಗತ್ತು ಕಾಣಲಿಕ್ಕೆ ಪ್ರಾರಂಭವಾಗ್ತದೆ. ಅದರಿಂದ ಶೂನ್ಯದಲ್ಲಿ ಜಗತ್ತು ಕಾಣಿಸ್ತದೆ, ಬ್ರಹ್ಮನಲ್ಲಿ ಜಗತ್ತು ಕಾಣಿಸ್ತದೆ ಅಂತ ಹೇಳಿದ್ರೆ, ಮಧ್ವಾಚಾರ್ಯ ಒಂದು ಮಾತು ಹೇಳಿದರು, ಕಾರಣ ಮತ್ತು ಅಧಿಷ್ಠಾನ ಎರಡು ಶಬ್ದಗಳ ಅರ್ಥ ಸರಿಯಾಗಿ ತಿಳಿಯದೇ ಇದ್ದವನು ಇನ್ನೊಮ್ಮೆ ನೀನು ಶಾಲೆಯಲ್ಲಿ ದಾಖಲಾತಿಯನ್ನ ಪಡಿ ಅಂತ ಹೇಳಿದ್ರು. ಇನ್ನೊಮ್ಮೆ ನೀ ಸಾಲಿಗೆ ಸೇರ್ಕೋ ಅಂದ್ರು. ಇನ್ನೊಮ್ಮೆ ಸಾಲಿ ಕಲ್ತ ಬಾ. ಯಾಕ ಅಂದ್ರೆ ಕಾರಣ ಅಂತ ಯಾವ್ದಕ್ಕೆ ಕರಿಬೇಕು, ಅಧಿಷ್ಠಾನ ಅಂತ ಯಾವ್ದಕ್ಕೆ ಕರಿಬೇಕು ಗೊತ್ತಿಲ್ಲದೆ ಇರುವಂತಹ ದಡ್ಡ ನೀನು. ಏವಂ ಚೇತ್ ಕಾರಣಂ ಮಾಸ್ಮ ಬ್ರವೀಹಿ ಶೂನ್ಯಂ ಕಥಂಚನ ಆಯುಷ್ಮನ್ ತದಧಿಷ್ಠಾನಂ ವಿದ್ವಿತ್ ಸತ್ಸ್ವ ಗುರೋರ್ಗೃಹೇ. ಗುರುಕುಲಕ್ಕೆ ಹೋಗು, ಸಾಲಿಗೆ ಹೋಗಿ. ಇನ್ನೊಮ್ಮೆ ಯಾಕೆ ಅಂದ್ರೆ ಕಾರಣ ಬೇರೆ, ಅಧಿಷ್ಠಾನ ಬೇರೆ. ಈಗ ಹೇಳಿದ್ದು ಬಾಯಲ್ಲಾಡುವಾಗ ಕಾರಣ ಅಂತಿ, ಸ್ವಲ್ಪ ಜೋರ್ಲೆ ಕೇಳಿದ್ದಕ್ಕೆ ಅಧಿಷ್ಠಾನ ಅಂತಿ. ನೋಡ್ರಿ, ಗಡಿಗೆಗೆ ಕುಂಬಾರ ಕಾರಣ, ಹಗ್ಗ ಇದೆಯಲ್ಲ, ಆ ಹಗ್ಗ ಹಾವಿಗೆ ಅಧಿಷ್ಠಾನ, ಕಾರಣ ಅಲ್ಲ. ಕತ್ತಲೆಯಲ್ಲಿ ತುಳಿದ ಹಗ್ಗ, ಯಾವ ಹಗ್ಗವನ್ನ ನಾವು ತುಳಿದು ಹಾವು ಅಂತ ಭ್ರಮಿಸಿದ್ದೀವಲ್ಲ, ಆ ಹಗ್ಗವನ್ನ ಏನ್ ಕರಿಬೇಕು? ಅಧಿಷ್ಠಾನ ಅಂತ ಕರಿಬೇಕು, ಕಾರಣ ಅಂತ ಕರಿಬಾರದು. ಯಾಕೆ? ನನಗೆ ಭ್ರಾಂತಿಗೆ ಜಾಗ ಎಲ್ಲಿ ಸಿಕ್ಕಿದೆ? ಹಗ್ಗದಲ್ಲಿ ಸಿಕ್ಕಿದೆ. ಕೋರ್ಟಿನಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿರ್ತಾರಲ್ಲ, ಅವನಿಗೇನ್ ಕರೀತಾರೆ? ಆರೋಪಿ ಅಂತ ಕರೀತಾರೆ. ಅವನು ಅಪರಾಧಿ ಅಲ್ಲ, ಕರಿಬಾರದವನನ್ನ ಆರೋಪಿ. ಯಾಕೆ ಅಂದ್ರೆ ಅವನ ಮೇಲೆ ದೋಷಗಳನ್ನ ಆರೋಪಿಸಿದ್ದಾರೆ. ಹಾಗಾದ್ರೆ ಹಗ್ಗದಲ್ಲಿ ಹಾವನ್ನ ಆರೋಪಿಸಿದ್ದಾರೆ. ಹಾಗಾಗಿ ಈ ಹಗ್ಗ ಏನದು? ಅಧಿಷ್ಠಾನ. ಕುಂಬಾರ ಇದ್ದಾನಲ್ಲ, ಅವನೇನು? ಕಾರಣ ಬೇರೆ, ಅಧಿಷ್ಠಾನ ಬೇರೆ, ಎರಡೂ ಒಂದು ಅಂತ ಹೇಳುವ ದಡ್ಡತನ ಯಾಕೆ ಬಂತು? ಇನ್ನೊಂದ್ಸಲ ನೀನು ಶಾಲೆಗೆ ಹೋಗಿ ಬಾ. ಶ್ರೀ ಕೃಷ್ಣಾರ್ಪಣಮಸ್ತು.